ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 2 ಭಾನುವಾರದಿಂದ ಫೆಬ್ರವರಿ 8 ಶನಿವಾರದವರೆಗಿನ ವಾರ ಭವಿಷ್ಯನ ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 2 ಭಾನುವಾರ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಥವಾ ಚೌತಿ ತಿಥಿ ಜೊತೆಗೆ ಉಪರಿ ಪಂಚಮಿ ತಿಥಿ. ಅಂದರೆ ಪ್ರಾತಃ ಕಾಲದಲ್ಲಿ ಚತುರ್ಥಿ ತಿಥಿಯು, ಆ ಬಳಿಕ ಅಲ್ಲಿ ಪಂಚಮಿ ತಿಥಿ ಇರೋ ಕಾರಣ ಉಪರಿ ಅಂದರೆ ಒಂದು ದಿನದಲ್ಲಿ 2 ತಿಥಿ ಇದ್ದಾಗ ಅಲ್ಲಿ ಉಪರಿ ಅಂತ ಹೇಳ್ತಾರೆ. ಚತುರ್ಥಿ ಉಪರಿ ಪಂಚಮಿ ತಿಥಿ ಬಂದಿರುತ್ತೆ. ಶುಕ್ಲ ಪಕ್ಷ, ಉತ್ತರ ಭಾದ್ರ ನಕ್ಷತ್ರ, ಶಿವಯೋಗ, ಭದ್ರಕಾರಣ ಇರುವಂಥದ್ದು. ಈ ದಿನ ಶ್ರೀ ಪಂಚಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ. ಜೊತೆಗೆ ವಸಂತ ಪಂಚಮಿ ಎಂದು ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಸಾಮಾನ್ಯ ದಿನ ಆಗುತ್ತೆ. ಯಾವುದೇ ರೀತಿಯ ದೇವತಾ ಆರಾಧನೆ, ದೇವತಾ ಕ್ಷೇತ್ರಗಳ ಸಂದರ್ಶನ, ಗಣೇಶ ಆಗಲಿ ಅಥವಾ ಯಾವುದೇ ರೀತಿಯ ಈ ನಾಗ, ಸ್ಕಂದ, ಸುಬ್ರಹ್ಮಣ್ಯ ಮುಂತಾದ ಕ್ಷೇತ್ರಗಳ ದರ್ಶನಕ್ಕೆ ಅಥವಾ ದೇವಿ ಆಲಯಗಳಲ್ಲಿ ಪೂಜೆಗಳಿಗೆ ಅಥವಾ ಮಾಘ ಮಾಸದ ಸ್ನಾನಗಳಿಗೆ, ಮಾಘ ಮಾಸವು ತೀರ್ಥ ಸ್ನಾನಗಳಿಗೆ, ನದಿ ಕ್ಷೇತ್ರದ ಸ್ನಾನಗಳಿಗೆ, ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ಅಲ್ಲಿ ಕುಂಭಮೇಳ ನಡೆಯುವಂಥ ಒಂದು ಸನ್ನಿವೇಶ ಇರುತ್ತೆ. ಹೀಗಾಗಿ ಈ ಕಾಲದಲ್ಲಿ ನಿಮಗೆ ಸಮೀಪದ ಯಾವುದೇ ತೀರ್ಥಕ್ಷೇತ್ರಗಳಲ್ಲೋ ಅಥವಾ ಸಮುದ್ರದ ಸ್ಥಾನವನ್ನು, ಸಂಗಮದ ಸ್ಥಾನಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 3ನೇ ತಾರೀಕು ಸೋಮವಾರ ಮಾಘ ಶುಕ್ಲ ಪಂಚಮಿ ಉಪರಿ ಷಷ್ಠಿ ತಿಥಿ. ಅಂದರೆ ಪ್ರಾತಃ ಕಾಲದಲ್ಲಿ ಪಂಚಮಿ ತಿಥಿಯು, ಆ ಬಳಿಕ ಅಲ್ಲಿ ಷಷ್ಠಿ ತಿಥಿಯು ಇರುತ್ತೆ. ಇದನ್ನು ಪಂಚಮಿ ಉಪರಿ ಷಷ್ಠಿ ತಿಥಿ ಇರುವಂಥ ದಿನ. ರೇವತಿ ನಕ್ಷತ್ರ, ಸಿದ್ಧಯೋಗ, ಬಾಲವಕಾರಣ ಇರುತ್ತದೆ. ಈ ದಿನ ಕುಮಾರ ಷಷ್ಠಿ ಎಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಉತ್ಸವಾದಿಗಳನ್ನು, ಕೆಲವೊಂದು ಷಷ್ಠಿಯ ವಿಶೇಷವಾದ ವ್ರತ ನಿಯಮಗಳನ್ನು ಆಚರಣೆ ಮಾಡ್ತಾರೆ. ಅಂತಾಗಿ ಸುಬ್ರಹ್ಮಣ್ಯನಿಗೆ, ಕುಮಾರಸ್ವಾಮಿಗೆ, ಸ್ಕಂದನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದಾಗಲಿ ಅಥವಾ ಮನೆಯಲ್ಲಿದ್ದುಕೊಂಡೇ ಸುಬ್ರಹ್ಮಣ್ಯನ ಸ್ತುತಿ ಸ್ತೋತ್ರ ಪಾರಾಯಣಗಳನ್ನು, ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಉತ್ತಮ ದಿನ. ಜೊತೆಗೆ ಈ ದಿನ ಸೂರ್ಯ ಷಷ್ಠಿ ಎಂದು ಕರೆಯುತ್ತಾರೆ. ಅಂದರೆ ರಕ್ತ ಸಪ್ತಮಿಗೆ ಮುಂಚಿನ ದಿನ ಷಷ್ಠಿಯನ್ನು ಸೂರ್ಯ ಷಷ್ಠಿ ಎಂದು ಸಹ ಕರೆಯುವಂಥ ಪ್ರಾರ್ಥನೆ ಇರುತ್ತೆ. ಅಂದರೆ ಆ ಸೂರ್ಯನಿಗೆ ನಾಳೆ ರಥಸಪ್ತಮಿಯ ಒಂದು ವಿಶೇಷವಾದ ಅಲ್ಲಿ ವ್ರತಬದ್ಧರಾಗಿರುವಂಥವ್ರು ಈ ದಿನವೂ ಸೂರ್ಯನ ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ. ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ, ಭೇಟಿಗಳಿಗೆ, ಒಪ್ಪಂದ, ಸಹಿ, ಮೀಟಿಂಗ್ ಇತ್ಯಾದಿಗಳಿಗೆ ಸಹ, ವ್ಯಾವಹಾರಿಕವಾದ ವಿಚಾರಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಇಲ್ಲಿ ಫೆಬ್ರವರಿ 4ನೇ ತಾರೀಕು ಮಂಗಳವಾರ ಅಲ್ಲಿ ವಿಶೇಷವಾಗಿ ಮಾಘ ಶುಕ್ಲ ಸಪ್ತಮಿ ತಿಥಿ ಬರುತ್ತೆ. ಮಾಘ ಶುಕ್ಲ ಸಪ್ತಮಿ ತಿಥಿ, ಅಶ್ವಿನಿ ನಕ್ಷತ್ರ, ಶುಭಯೋಗ, ತೈತಿಲಕರಣ. ಇವತ್ತು ಬಹಳ ಮಹತ್ವವಾದ ದಿನ, ರಥಸಪ್ತಮಿಯ ದಿನ ಆಗಿರುತ್ತೆ. ಅಂದರೆ ಸೂರ್ಯನಿಗೆ ಜಯಂತಿ, ಸೂರ್ಯನ ಜಯಂತಿ ಅಂದರೆ ಸೂರ್ಯನ ಈ ದಿನ ಅದನ್ನು ಜಯಂತಿ ಆಚರಣೆ ಮಾಡುವಂಥದ್ದಾಗಲಿ. ಜೊತೆಗೆ ಈ ವೈವಸ್ವತ ಮನ್ವಾದಿ, ವೈವಸ್ವತ ಮನ್ವಂತರ ಇಂದಿನಿಂದ ಆರಂಭ ಆಗಿದ್ದು. ವೈವಸ್ವತ ಅಂದರೆ ವಿವಸ್ವತ್ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ಮನ್ವಂತರ. ಹಾಗಾಗಿ ನಾವೀಗ ವೈವಸ್ವತ ಮನ್ವಂತರದಲ್ಲಿದ್ದೇವೆ. ಹಾಗಾಗಿ ವೈವಸ್ವತ ಮನ್ವಂತರದಲ್ಲಿ ಇವಾಗ ಆಗಿರುವಂಥ ಸೂರ್ಯನ ಒಂದು ಆರಾಧನೆ, ರಥ ಸಪ್ತಮಿಯ ಆರಾಧನೆ. ಸೂರ್ಯನ ರಥವು ಈಗ ವಿಶೇಷವಾಗಿ ಉತ್ತರದ ಕಡೆಗೆ ಜಾಸ್ತಿ ಹೋದರೆ, ಆಗಾಗಲೇ ಮಕರ ಸಂಕ್ರಾಂತಿಗೆ ಉತ್ತರಾಯಣ ಆರಂಭ ಆಗಿದೆ. ಆದರೆ ಈಗ ಉತ್ತರ ಗೋಲಾರ್ಧದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಪರಿಶೀಲಿಸುವಂಥ ಒಂದು ದಿನ ಆಗಿರುತ್ತೆ ಸೂರ್ಯನ ರಥ ಸಪ್ತಮಿಯ ಒಂದು ದಿನ. ಹಾಗಾಗಿ ಈ ದಿನ ವಿಶೇಷವಾಗಿ ಹಲವು ದೇವಾಲಯಗಳಲ್ಲಿ ರಥೋತ್ಸವಾದಿಗಳನ್ನು ಆಚರಣೆ ಮಾಡ್ತಾರೆ. ಅದು ಸಾಂಕೇತಿಕವಾಗಿ ಸೂರ್ಯನಿಗೆ ವಿಶೇಷ ಸಂಬಂಧಪಟ್ಟ ಅನುಷ್ಠಾನಾದಿಗಳನ್ನು ಮಾಡ್ತಾರೆ. ಇವತ್ತು ಅಮೃತ ಸಿದ್ಧಿ ಯೋಗನೂ ಇರುತ್ತೆ. ಹಾಗಾಗಿ ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಆಚರಣೆಗಳಿಗೆ, ವ್ಯಾವಹಾರಿಕವಾದ ವಿಚಾರಗಳಿಗೂ ಅಥವಾ ಧಾರ್ಮಿಕವಾದ ಯಾವುದೇ ಆಚರಣೆಗಳಿಗೂ ಬಹಳಷ್ಟು ಉತ್ತಮವಾದ ದಿನ ಆಗಿರುತ್ತೆ. ಜೊತೆಗೆ ಇಂದು ಒಂದು ಖಗೋಳದ ಒಂದು ವಿಸ್ಮಯ ಘಟನೆ ಜರುಗುತ್ತೆ. ದೀರ್ಘಕಾಲದಿಂದ ವಕ್ರಗತಿಯಲ್ಲಿದ್ದಂತಹ ಗುರುವಿನ ವಕ್ರತ್ಯಾಗ ಆಗುತ್ತೆ. ಗುರು ವಕ್ರತ್ಯಾಗ ಅಂದರೆ ಗ್ರಹವು ಇಷ್ಟು ದಿನ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆಯಲ್ಲಿರುತ್ತೆ. ಇಂದು ತನ್ನ ರುಜುಗತಿಗೆ ಮರಳುತ್ತೆ. ಹಾಗಾಗಿ ಈ ಸೂರ್ಯನ ಜಯಂತಿಯಂದು, ರಥಸಪ್ತಮಿಯ ಶುಭ ದಿನದಂದು ಗುರುವಿನ ವಕ್ರತ್ಯಾಗ ಆಗಿ ಬಹಳಷ್ಟು ಉತ್ತಮ ಫಲಗಳು ರಾಶಿಗಳ ಮೇಲೆ ಆಗ್ತವೆ. ಈ ಗುರು ವಕ್ರತ್ಯಾಗದ ಪ್ರಭಾವವನ್ನು ಆಗಲೇ ಪ್ರಕಟ ಮಾಡಿದ್ದೇನೆ. ಅದರ ಒಂದು ವಿಶೇಷವಾದ ವಿಡಿಯೋ. ಅದರಲ್ಲಿ ರಾಶಿಗಳ ಮೇಲೆ ಯಾವ ರೀತಿ ಗುರುವಿನ ಗ್ರಹದ ವಿಶೇಷವಾದ ಅನುಭವ ಇರುತ್ತೆ. ಜೊತೆಗೆ ಮುಂದೆ ಮೇ 14ರವರೆಗೂ ಗುರುವು ಇಲ್ಲಿ ವೃಷಭದಲ್ಲಿ ಇರುವಂಥ ಕಾಲದಲ್ಲಿ ಗುರುಬಲ ಇರುವಂಥ 5 ರಾಶಿಗಳ ಮೇಲೆ ಬಹಳಷ್ಟು ಉತ್ತಮ ಪರಿಣಾಮವು, ಕೆಲವೊಂದು ರಾಶಿಗಳು ಸ್ವಲ್ಪ ಮಿಶ್ರ ಫಲವು ಎಲ್ಲ ವ್ಯಕ್ತವಾಗುತ್ತೆ. ಅದನ್ನು ಪ್ರತ್ಯೇಕವಾದ ವಿಡಿಯೋನ ಗಮನಿಸಿಕೊಂಡು ಗುರು ವಕ್ರತೆಯಾಗದ್ದು. ಇನ್ನು 5ನೇ ತಾರೀಕು ಬುಧವಾರ ಮಾಘ ಶುಕ್ಲ ಅಷ್ಟಮಿ ತಿಥಿ.
ಜೊತೆಗೆ ನಿನ್ನೆ ಕೆಲವೊಂದು ಭಾಗದಲ್ಲಿ ಸಪ್ತಮಿ ತಿಥಿಯ ಆಚರಣೆಯ ಉತ್ಸವಾದಿಗಳನ್ನು ಆಚರಣೆ ಮಾಡದೇ ಇದ್ದಂತಹ ಕೆಲವು ಕ್ಷೇತ್ರಗಳಲ್ಲಿ ಇಂದೂ ರಥಸಪ್ತಮಿ ಆಚರಣೆ ಮಾಡ್ತಾರೆ. ಅಂದರೆ ಅಲ್ಲಿ ಅದು ಪ್ರಾತಃ ಕಾಲದಲ್ಲಿ ಉದಯ ಕಾಲದಲ್ಲಿ ಅಲ್ಲಿ ಸಪ್ತಮಿ ಇರಬೇಕೆಂದು ಅಪೇಕ್ಷೆ ಪಡುವಂಥ ಕೆಲವೊಂದು ಆಚರಣೆಗಳಿರ್ತವೆ. ಅಂಥವರು ಅಲ್ಲಿ ಇಂದಿನೂ ಕೆಲವೊಂದು ರಥಸಪ್ತಮಿಯ ಉತ್ಸವಾದಿಗಳನ್ನು ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಜೊತೆಗೆ ಅಷ್ಟಮಿ ತಿಥಿ ಇರುತ್ತೆ, ಇವತ್ತು ಶುದ್ಧ ಅಷ್ಟಮಿ. ಜೊತೆಗೆ ಇದನ್ನು ಭೀಷ್ಮ ಅಷ್ಟಮಿ ಎಂದು ಕರೆಯುತ್ತಾರೆ. ಅಂದರೆ ಭೀಷ್ಮರು ಅವರು ಮುಂದೆ ತಮ್ಮ ಒಂದು ಇಹಲೋಕದ ಪ್ರಯಾಣವನ್ನು ಇಚ್ಛಾಮರಣೆಯಾಗಿ ತಮ್ಮ ಒಂದು ಇಹಲೋಕದ ಪ್ರಯಾಣವನ್ನು ಮುಗಿಸಲಿಕ್ಕೆ ಇಂದು ಆ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಸೂರ್ಯನು ತನ್ನ ರಥಸಪ್ತಮಿಯ ಬಳಿಕ ಉತ್ತರದಲ್ಲಿ ಪ್ರಜ್ವಲವಾಗಿ ಪ್ರಕಾಶಿಸ್ತಾನೆ. ಅಂದು ಯಾವರು ಆ ಒಂದು ಉತ್ತರಾಯಣದ ಪರ್ವಕಾಲದ ರಥಸಪ್ತಮಿಯ ಬಳಿಕ ಪ್ರಾಣತ್ಯಾಗ ಮಾಡಿದರೆ ಅವರಿಗೆ ಮೋಕ್ಷ ಒಂದು ಸಿದ್ಧಿ ಅಂತ ಒಂದು ಇರುತ್ತೆ. ಹಾಗಾಗಿ ಭೀಷ್ಮರು ಇಂದು ಪ್ರಾಣತ್ಯಾಗ ಮಾಡಿದ ದಿನ ಭೀಷ್ಮ ಅಷ್ಟಮಿ ಅಥವಾ ಭೀಷ್ಮ ತರ್ಪಣ ದಿನ ಅಂತ ಇದನ್ನು ಆಚರಣೆ ಮಾಡ್ತಾರೆ. ಇದನ್ನು ಭರಣಿ ನಕ್ಷತ್ರ ಶುಕ್ಲ ಯೋಗ ಭದ್ರಕರಣ ಇರುತ್ತೆ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಒಂದು ವ್ಯಾವಹಾರಿಕವಾದ ವಿಚಾರಗಳಿಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಇದು ಧಾರ್ಮಿಕವಾದ ಆಚರಣೆಗಳಿಗೆ ಅಥವಾ ಇನ್ನೇನಾದರೂ ಈ ತರ್ಪಣಾದಿಗಳನ್ನು ಕೊಡುವಂಥದ್ದು ವಿಶೇಷವಾಗಿ ಕೆಲವರು ಆಚರಣೆ ಮಾಡ್ತಾರೆ. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 6ನೇ ತಾರೀಕು ಗುರುವಾರ ಮಾಘ ಶುಕ್ಲ ನವಮಿ ತಿಥಿ ಕೃತ್ತಿಕಾ ನಕ್ಷತ್ರ ಬ್ರಹ್ಮಯೋಗ ಬಾಲವಕರಣ ಇರುವಂಥದ್ದು. ಇಂದು ಮಧ್ವನವಮಿ ಎಂದು ಆಚರಣೆ ಮಾಡ್ತಾರೆ. ಆಚಾರ್ಯತ್ರಯರಲ್ಲಿ ಒಬ್ಬರಂಥ ಮಧ್ವಾಚಾರ್ಯರು ತಮ್ಮ ಒಂದು ಅವತಾರವನ್ನು ಸಂಪನ್ನಗೊಳಿಸಿ ಅವರು ಅದೃಶ್ಯರಾಗ್ತಾರೆ ಅಂತಂದು ಪ್ರತೀತಿ ಇದೆ. ಅವರು ಅದೃಶ್ಯರಾದಂತಹ ಒಂದು ದೇವಾಲಯದ ಸನ್ನಿಧಿಯಲ್ಲಿ ಪದನಂತೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಅವರು ಅದೃಶ್ಯರಾಗ್ತಾರೆ. ಅಂಥ ಒಂದು ಸ್ಥಳ ಈಗಲೂ ಅಲ್ಲಿ ಗುರುತುಪಟ್ಟಿದ್ದಾರೆ. ಹಾಗಾಗಿ ಅಂಥ ಒಂದು ಮಧ್ವನವಮಿ ಎಂದು ಇದನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಅನೇಕ ರೀತಿಯ ಒಂದು ಧಾರ್ಮಿಕವಾದ ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ರಥೋತ್ಸವ ಇತ್ಯಾದಿಗಳು ಸಹ ನಡೆಯುವಂಥ ಒಂದು ದಿನ ಆಗಿರುತ್ತೆ. ಇನ್ನು 7ನೇ ತಾರೀಕು ಶುಕ್ರವಾರ ಶುಕ್ಲ ದಶಮಿ ತಿಥಿ ರೋಹಿಣಿ ನಕ್ಷತ್ರ ಐಂದ್ರ ಯೋಗ ತೈತಿಲಕರಣ ಇರುವಂಥದ್ದು. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಅಷ್ಟೇನು ಈ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಈ ದಿನ ಯಮಗಂಡ ಯೋಗ ಅಂತ ಹೇಳ್ತಾರೆ, ಅದೆಲ್ಲ ನಿರ್ಮಾಣ ಆಗೋ ಕಾರಣ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳಿಗೆ ಅಷ್ಟೊಂದು ಪ್ರಶಸ್ತವಾಗಿ ಇರೋದಿಲ್ಲ. ಇನ್ನು 8ನೇ ತಾರೀಕು ಶನಿವಾರ ಶುಕ್ಲ ಏಕಾದಶಿ ಮಾಘ ಶುಕ್ಲ ಏಕಾದಶಿ. ಇದನ್ನು ಜಯ ಏಕಾದಶಿ ಎಂದು ಕರೆಯುವ ಪ್ರತೀತಿ ಇರುತ್ತೆ. ಏಕಾದಶಿಯ ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡೋರಿಗೆ ಉಪವಾಸ ವ್ರತಾದಿಗಳನ್ನು ಮಾಡುವಂಥವ್ರು, ವಿಷ್ಣುವಿನ ವಿಶೇಷವಾದ ಭಕ್ತಿ ಮಾಡುವಂಥವ್ರು, ವಿಷ್ಣು ಕ್ಷೇತ್ರದ ಸಂದರ್ಶನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಅನುಷ್ಠಾನ ಜಪತಪ ಹವನಾದಿಗಳನ್ನು ಮಾಡುವಂಥದ್ದು ಇವೆಲ್ಲವೂ ಈ ದಿನ ಏಕಾದಶಿಯ ಒಂದು ಆಚರಣೆಯಲ್ಲಿ ಬರುತ್ತೆ. ಹಾಗಾಗಿ ಜಯ ಏಕಾದಶಿ ಎಂದು ಈ ದಿನ ಆಚರಣೆ ಮಾಡುವಂಥ ಪದ್ಧತಿ. ವೈದ್ರತಿ ಯೋಗ ವಣಿಕರಣ ಇರುವಂಥದ್ದು ಮೃಗಶಿರ ನಕ್ಷತ್ರ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯಗಳನ್ನು ಗಮನಿಸಾಯಿತು. ಪಂಚಾಂಗದ ವಿಚಾರ. ಇನ್ನು ನಾವು ಒಂದೊಂದಾಗಿ ರಾಶಿ ಫಲವನ್ನು ಗಮನಿಸೋಣ. ಮೇಷರಾಶಿಗೆ ಈ ವಾರ ಶುಭ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ಒಂದೆರಡು ದಿನಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಇಲ್ಲದೇ ಇದ್ದರೂ ವಾರದ ಒಟ್ಟಾರೆ ಫಲಿತಾಂಶದಲ್ಲಿ ಅಲ್ಲಿ ನಿಮಗೆ ವಿಶೇಷವಾದ ಸೂರ್ಯಾನುಗ್ರಹ ಇದೆ. ಹಾಗೆ ಅದೇ ರೀತಿ ಗುರುವಿನ ವಕ್ರತ್ಯಾಗ ಆಗ್ತಿದ್ದಂತೆ ನಿಮಗೆ ಆ ಗುರುವಿನ ವಕ್ರತ್ಯಾಗದ ಬಳಿಕ ಆಗುವಂಥ ಉತ್ತಮ ಫಲಗಳು 4ನೇ ತಾರೀಕಿಂದ ನಿಮಗೆ ಸಿಗಲಾಗ್ತವೆ. ಶುಕ್ರನು ನಿಮಗೆ ಪೂರಕವಾಗಿದ್ದಾನೆ, ಕೇತು ನಿಮಗೆ ಪೂರಕವಾಗಿದ್ದಾನೆ, ಬುಧನು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗೆ ಅಲ್ಲಿ ಒಂದು ಪಂಚಗ್ರಹಗಳು, ಕೆಲವೊಂದು ಹಂತದಲ್ಲಿ ಷಡ್ಗ್ರಹಗಳು, ಜೊತೆಗೆ ಶನಿ ಮಹಾತ್ಮರು ಸಹ ನಿಮಗೆ ಪೂರಕವಾಗಿರೋದು 6 ಗ್ರಹಗಳು ನಿಮಗೆ ಈ ವಾರದಲ್ಲಿ ಪೂರಕವಾಗಿರ್ತವೆ. ಹಾಗಾಗಿ ಉತ್ತಮವಾದ ಫಲಿತಾಂಶಗಳನ್ನು ಈ ವಾರ ಪೂರ್ತಿ ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇತ್ಯಾದಿಗಳಿಗೆ ಸಹ ಭಾಳಷ್ಟು ಅನುಕೂಲವಾದಂಥ ವಾರ ಆಗಿರುತ್ತೆ. ಯಾವುದೇ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಬೇಗ ಮಾಡಿ ಮುಗಿಸಲಿಕ್ಕೆ ಈಗ ಅವಕಾಶಗಳು ಭಾಳ ಉತ್ತಮ ಇದೆ. ಯಾಕಂದರೆ ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ನಿಮಗೆ ಮಾರ್ಚ್ ಬಳಿಕ ಅಂದರೆ ಮಾರ್ಚ್ ಅಂತ್ಯದ ಬಳಿಕ ಒಂದು ಶನಿ ಮಹಾತ್ಮರ ಪರಿವರ್ತನೆ ಆಗುವಂಥದ್ದು. ಆ ಮೂಲಕ ಶನಿ ಮಹಾತ್ಮರ ಸಾಡೆ ಸಾತಿ ಒಂದು ನಿಮಗೆ ಆರಂಭ ಆಗುತ್ತೆ. ಈಗ ನಿಮಗೆ ಶನಿ ಮಹಾರಾಜರು ಲಾಭದಲ್ಲಿದ್ದಾರೆ. ಅದೇ ಲಾಭದ ಶನಿ ಮಹಾರಾಜರು ಒಮ್ಮೆಲೆ ನಷ್ಟದ ಒಂದು ಭಾವಕ್ಕೆ ಬರ್ತಿದ್ದಾರೆ. ಹಾಗಾಗಿ ನೀವು ಈಗ ಬರುವಂಥ ಒಂದೊಂದು ದಿನಗಳನ್ನು, ಒಂದೊಂದು ವಾರಗಳನ್ನು ಮಹತ್ವದಾಗಿ ಅದನ್ನು ತುಂಬ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಪ್ರಮುಖವಾದ ಯೋಜನೆಗಳನ್ನು ಪೂರೈಸಲಿಕ್ಕೆ ಇದನ್ನು ಬಳಸ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಾನುವಾರ ಸೋಮವಾರ ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ಚಕಮಕಿಗಳು, ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಇತ್ಯಾದಿಗಳು ಮಾತಿನ ವಿಚಾರಕ್ಕೆ ಬರ್ಬೋದು. ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಗಬಹುದು. ಹೊರತು ನಿಮಗೆ ಆರ್ಥಿಕವಾಗಿ ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ ಎಲ್ಲ ಭಾಳ ಉತ್ತಮ ಇದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ಹಣಕಾಸಿನ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲೆಲ್ಲ ಉತ್ತಮವಾದ ಫಲಗಳನ್ನು ಕಾಣ್ಬೋದು. ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಅದರಲ್ಲಿ ಏನು ಈ ಭಾನುವಾರ ಸೋಮವಾರ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಕೆ ಅತ್ಯಂತ ಉತ್ತಮ ದಿನ. ಅಲ್ಲಿ ಚಂದ್ರನು ನಿಮ್ಮ ಜನ್ಮದಲ್ಲಿ ಬರುವಂಥ ಚಂದ್ರನ ಅನುಗ್ರಹ ಇರುವಂಥ ದಿನ ಆಗಿರುತ್ತೆ. ಸೂರ್ಯ ಚಂದ್ರರು ವೈಕಕಾಲದಲ್ಲಿ ನಿಮಗೆ ವರವನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ ಅಲ್ಲಿ ವಿಶೇಷವಾಗಿ ನಿಮಗೆ ಆಗುವಂಥ ಹಲವಾರು ಪರಿವರ್ತನೆಗಳು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಹಾಯಕವಾಗಿ ಬರ್ತಾ ಇರ್ತವೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಅನೇಕ ರೀತಿಯ ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವಂಥದ್ದು. ಇದೇ ದಿನ ನಿಮಗೆ ಗುರುವಿನ ವಕ್ರಗತಿ ಮಾಡಿ ಗುರುವಿನ ಬಲ ಪೂರ್ಣ ಪ್ರಮಾಣದಲ್ಲಿ ಬರ್ತದೆ. ಇಷ್ಟು ದಿನ ಗುರುಬಲ ಇತ್ತು ನಿಮಗೆ, ಆದರೆ ಗುರುವಿಗೆ ಯಾವಾಗ ವಕ್ರಗತಿ ಬಂದಾಗ ಅದರ ಒಂದು ಪೂರ್ಣ ಬಲ ನಿಮಗೆ ಸಿಕ್ಕಿರಲಿಲ್ಲ.
ಆದರೆ ಈಗ ನಿಮಗೆ ಗುರುಬಲ ಇನ್ನು ಮೇ 14ರವರೆಗೆ ಇರುವಂಥದ್ದು. ಹಾಗಾಗಿ ಗುರುವಿನ ವಿಶೇಷವಾದ ಒಲವು ನಿಮಗೆ ಇರುವಂಥದ್ದು. ಧನಸ್ಥಾನದಲ್ಲಿ ಬರುವಂಥ ಗುರುವಿನಾಗಿ ನಿಮಗೆ ಉದ್ಯೋಗ, ವ್ಯಾಪಾರ, ವೃತ್ತಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು, ಹಿಂದೆ ಪೆಂಡಿಂಗ್ ಆಗಿದೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಬಿಲ್ಲುಗಳು, ಹಣಗಳೆಲ್ಲ ನಿಮಗೆ ಕೈ ಸೇರುವಂಥದ್ದು, ನಿಮ್ಮ ಸಾಲವನ್ನು ತೀರಿಸಲಿಕ್ಕೆ ಅವಕಾಶ ಆಗುವಂಥದ್ದು. ಹಾಗಾಗಿ ಮಂಗಳವಾರ, ಬುಧವಾರ ಅನೇಕ ರೀತಿಯ ಶುಭಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ಆ ಬಳಿಕ ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ ಆಗಿರುತ್ತೆ. ಅಲ್ಲಿ ಸಹ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಆರೋಗ್ಯದ ವಿಚಾರವಾಗೆಲ್ಲ ಉತ್ತಮ ಫಲನೇ ಇದೆ. ಆದರೆ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಈ ಬುಧವಾರದ ಬಳಿಕ ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಹಣಕಾಸಿನ ನಷ್ಟ ಆಗದಂತೆ ಗುರುವಾರ, ಶುಕ್ರವಾರದಂದರೆ 6 ಮತ್ತು 7ನೇ ತಾರೀಕರಂದು ನೀವು ಹಣಕಾಸು ನಷ್ಟ ಆಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಅಪರಿಚಿತರಲ್ಲಿ ವ್ಯವಹಾರ ಮಾಡುವಾಗ ಅನಿರೀಕ್ಷಿತವಾದಾಗ ಯಾರು ನಿಮಗೆ ಇನ್ನು ಕರೆ ಬರುತ್ತೆ, ಆ ಒಂದು ಕಾಲ್ನ ಮುಖಾಂತರ ನೀವೇನಾದರೂ ಹಣವನ್ನು ಹೂಡಿಕೆ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಆನ್ಲೈನಲ್ಲೋ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇವೆಲ್ಲ ಇರುತ್ತೆ. ಹಾಗಾಗಿ ಹಣಕಾಸಿನ ಒಂದು ಪೇಮೆಂಟ್ಗಳ ಬಗ್ಗೆ, ಪಾವತಿ ಬಗ್ಗೆ, ಜೊತೆಗೆ ಏನಾದರೂ ಅಪರಿಚಿತರಲ್ಲಿ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 6, 7ನೇ ತಾರೀಕು ಬೇಕಾಗುತ್ತೆ. ಇನ್ನು ವಾರದ ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ 8ನೇ ತಾರೀಕಿನಂದು ನಿಮಗೆ ವಿಶೇಷ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೆಲ್ಲ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು. ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರಿಗೆಲ್ಲ ಅನೇಕ ರೀತಿಯ ಹೊಸ ಅವಕಾಶಗಳು ಬರ್ಬೋದು. ಜೊತೆಗೆ ನಿಮಗೆ ಏನಾದರೂ ಸರ್ಕಾರ ಮೂಲದಿಂದನೋ ಅದು ಇನ್ನೇನಾದರೂ ನಿಮಗೆ ಬೇರೆ ಬೇರೆ ರೀತಿಯ ಸಂಸ್ಥೆಗಳ ಮೂಲಕ ಸಿಗಬೇಕಾದ ಸವಲತ್ತುಗಳು, ಸೌಕರ್ಯಗಳು, ಜೊತೆಗೆ ಕೆಲವೊಬ್ಬರಿಗೆ ಬಹುಮಾನ, ಉತ್ತೇಜನ, ಪ್ರೋತ್ಸಾಹಧನ ಇವೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾರದ ಕೊನೆಯ ದಿನ ನಿಮಗೆ ಅತ್ಯಂತ ಉತ್ತಮ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರ ಪೂರ್ತಿ ನಿಮಗೆ ಒಳ್ಳೆಯದೇ ಇರುತ್ತೆ, ಹೆಚ್ಚಿನೇನು ಆತಂಕ ಪಡೋದೇನಿಲ್ಲ. ಅದರಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು ಹೊರತು ಮಾತಿನ ಚಕಮಕಿ ಆರಂಭದ ಭಾನುವಾರ, ಸೋಮವಾರ. ಆ ಬಳಿಕ ಈ ಬುಧವಾರ, ಗುರುವಾರದವೂ ಉತ್ತಮ ಇದೆ. ಜೊತೆಗೆ ಶನಿವಾರವೂ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಇಷ್ಟಾರ್ಥ ಸಿದ್ಧಿಗೆ ಅನೇಕ ರೀತಿಯ ನಿಮ್ಮ ಒಂದು ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ, ಹಣಕಾಸಿನ ಸಂಬಂಧ ಒಪ್ಪಂದಗಳಿಗೆ ಎಲ್ಲ ಈ ವಾರದಲ್ಲಿ ಯಾವುದೇನೂ ಉಪಯೋಗ ಮಾಡ್ಬೋದು. ಜೊತೆಗೆ ಈ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಇನ್ನೇನಾದರೂ ಸರ್ಕಾರದ ಸಂಬಂಧಿತ ಕೆಲಸ ಈ ವಾರಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಈ ವಾರ ಪೂರ್ತಿ ನಿಮಗೆ ರವಿಯ ಅನುಗ್ರಹ ಇರುತ್ತೆ. ಅಪರೂಪಕ್ಕೆ ಸಿಕ್ಕಿದಂಥ ರವಿ, ಜ್ಞಾಪಕ ಸಿಗುವಂಥ ಗುರುವಿನ ಅನುಗ್ರಹ, ಶನಿ ಮಹಾತ್ಮರ ವಿಶೇಷವಾದ ಒಲವು, ಇದಕ್ಕೆ ಶುಕ್ರನ ಅನುಗ್ರಹ, ಒಟ್ಟಾರೆ ನಿಮಗೆ 6 ಅಥವಾ 7 ಗ್ರಹಗಳು ಒಂದು ಹಂತದಲ್ಲಿ ಉತ್ತಮ ಫಲನ ಕೊಡ್ತಾ ಇರ್ತವೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣಗಳನ್ನು ಬಳಸ್ಕೊಳ್ಳಿ. ಹಾಗಾಗಿ ಆರೆಂಜ್, ಗ್ರೀನ್, ಯೆಲ್ಲೋ, ವೈಟ್, ಮಿಕ್ಸ್ ಮತ್ತು ಬ್ಲೂ ಬಣ್ಣವನ್ನು ಬಳಸ್ಕೊಬೋದು. ಸಂಖ್ಯೆಗಳು 1, 3, 5, 6, 7, 8 1, 3, 5, 6, 7, 8 ಎಂಬಂಥ ಸಂಖ್ಯೆಗಳನ್ನ ಈ ವಾರದಲ್ಲಿ ಬಳಸ್ಬೋದಾಗಿದೆ. ಷಡ್ ಗ್ರಹಗಳ ವಿಶೇಷದ ಬೆಂಬಲ ಇರುವಂಥ ಶುಭ ವಾರ ಆಗಿರುತ್ತೆ. ಅಲ್ಲಿ 7ನೇ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಷಭ ರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಿದೆ. ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನ ಅನುಗ್ರಹ ನಿಮಗೆ ಇಷ್ಟವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನ ಇರ್ತಾನೆ. ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ. ವಿದ್ಯಾರ್ಥಿಗಳಿರ್ಬೋದು, ಯುವಕರು, ಸಾಧಕರು ಅಥವಾ ಉದ್ಯೋಗ ಹುಡುಗುವಂಥವ್ರು ಅಥವಾ ಈಗಾಗಲೇ ಉದ್ಯೋಗದಲ್ಲಿರೋರು, ನಿಮ್ಮ ಏನೇನು ಗುರಿ ಇದೆ, ಏನೇನು ಕನಸಿದೆ ಅವೆಲ್ಲ ಈಗ ನನಸಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗೋದಾಗಲಿ, ಈಗಾಗಲೇ ಉದ್ಯೋಗದಲ್ಲಿರುತ್ತೆ ಬಡ್ತಿ, ಪ್ರಮೋಷನ್ ಸಿಗೋದಾಗಲಿ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಅಂದುಕೊಂಡಂಥ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಮಗೆ ಸಿಲೆಕ್ಷನ್ ಆಗುವಂಥದ್ದು, ಅಂಕಗಳು ಬರುವಂಥದ್ದು. ಜೊತೆಗೆ ಈ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವವರೆಗೂ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು. ಬಹಳ ಕಾಲದಿಂದ ವಿವಾದದಲ್ಲಿ ಸಿಲುಕೊಂಡಿದ್ದ ದೊಡ್ಡ ಮೊತ್ತದ ಹಣ ನಿಮಗೆ ಕೈ ಸೇರ್ಬೋದು ಅಥವಾ ನಿಮಗೆ ದೊಡ್ಡ ಮೊತ್ತದ ಸಾಲವನ್ನು ತೀರಿಸಲಿಕ್ಕೆ ನಿಮಗೆ ಹಣಕಾಸಿನ ಅನುಕೂಲತೆಗಳು ಒದಗಿ ಬರುವಂಥದ್ದು. ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಅದನ್ನು ಈ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಭಾನುವಾರ, ಸೋಮವಾರ, ಫೆಬ್ರವರಿ 2, 3ರಲ್ಲಿ. ಬೆಳಗ್ಗೆ 4, 5ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಮಿಶ್ರ ಫಲದ ಸೂಚನೆ ಅಂದರೆ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗುವಂಥದ್ದು, ಅಶಾಂತಿ ಮೂಡುವಂಥದ್ದು, ಜೊತೆಗೆ ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದು. ಅವರ ಒಂದು ಯಾವುದೇ ಒಂದು ಮಾತು ನಿಮಗೆ ರುಚಿಸದೇ ಇರುವಂಥದ್ದು ಅಥವಾ ನೀವು ಹೇಳಿದ ಯಾವುದೇ ಒಂದು ಅಭಿಪ್ರಾಯವು ಅವರು ವಿರೋಧಿಸುವಂಥದ್ದು, ಇಂತಹದ ಒಂದು ವೈರುಧ್ಯದ ಘಟನೆಗಳು ಜರುಗುತ್ತೆ. ಮನೆಯಲ್ಲಿ ಸಹ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿಗಳ ಮಕ್ಕಳ ಮಧ್ಯೆ ಇಂಥ ಒಂದು ಅನಪೇಕ್ಷಿತ ಘಟನೆಗಳು, ಮಾತಿನ ಚಕಮಕಿಗಳು ಆಗುವಂಥದ್ದು, ಮನಸ್ಸು ಸ್ವಲ್ಪ ವಿಕ್ಷಿಪ್ತ, ಅಶಾಂತವಾಗಿರುತ್ತೆ. ಇದನ್ನು ಮನೋನಿಯಂತ್ರಣ ಬೇಕು. ಜೊತೆಗೆ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಇತರ ಜೊತೆಗೆ ನೀವು ಒಂದು ಉಗ್ರವಾಗಿ, ಕ್ರೂರವಾಗಿ ವರ್ತಿಸಿದರೆ ಅವರು ನಿಮ್ಮ ಮೇಲೆ ಇನ್ನೂ ಅಷ್ಟು ಕ್ರೂರರಾಗಿ ಆಗುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ 4, 5ರಲ್ಲಿ ಮಾತು ವಿಚಾರ, ನಡವಳಿಕೆ ವಿಚಾರ ಎಚ್ಚರಿಸಬೇಕು. ಅದರ ಹೊರತು ಹಣಕಾಸು, ಆರೋಗ್ಯಕ್ಕೆ ಅಂಥದ್ದೇನು ಕೊರತೆ ಇಲ್ಲ 4, 5ರಲ್ಲಿ. ಆ ಬಳಿಕ 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7 ಗುರುವಾರ, ಶುಕ್ರವಾರ ನಿಮಗೆ ಅನೇಕ ರೀತಿಯ ಶುಭಗಳು ಆಗಲಿವೆ, ಇಷ್ಟಾರ್ಥ ಸಿದ್ಧಿಗಳು ಆಗಲಿವೆ, ಲಾಭಗಳು, ಆದಾಯಗಳು ಹೆಚ್ಚಳ ಆಗಲಿವೆ. ಅನೇಕ ರೀತಿಯ ನಿಮ್ಮ
ಅನೇಕ ರೀತಿಯ ಪ್ರಯೋಜನಗಳು ಅಂದರೆ ನಿಮಗೆ ಈ ಸರ್ಕಾರದ ಮೂಲದಿಂದನೋ ಕೋರ್ಟ್ ಕಚೇರಿ ಮೂಲದಿಂದನೋ ಅಥವಾ ಸಾರ್ವಜನಿಕ ಸಂಘ ಸಂಸ್ಥೆಗಳ ಮೂಲಕನೋ ಏನಾದರೂ ನೀವು ಅಪೇಕ್ಷೆ ಪಟ್ಟಂತಹ ಪ್ರಯೋಜನಗಳು ನಿಮಗೆ ಈ ದಿನ ಸಿಗಲಿವೆ. ಇನ್ನು ಬೇರೆ ಬೇರೆ ಉದ್ಯಮದಲ್ಲಿರುವ ವೃತ್ತಿಪರರು, ಉದಾಹರಣೆಗೆ ಚಾರ್ಟರ್ಡ್ ಅಕೌಂಟೆಂಟ್ಗಳಿರ್ಬೋದು, ಇನ್ನೊಂದು ಡಾಕ್ಟರ್ಗಳಿರ್ಬೋದು, ಅದು ಇನ್ನೊಂದು ಯಾವುದೇ ಕನ್ಸಲ್ಟೆಂಟ್ ಮುಂತಾದ ವೃತ್ತಿಪರರು ಅಂತ ಹೇಳ್ತಾರೆ. ಪ್ರೊಫೆಷನಲ್, ಆ ಪ್ರೊಫೆಷನ್ ಇರುವಂಥ ಆ ಪ್ರೊಫೆಷನಲ್ಲಿ ಅಭಿವೃದ್ಧಿಯ ಪರ್ವಗಳು, ಅದರಿಂದ ಬದಲಾವಣೆ ಪರ್ವಗಳು, ಅಲ್ಲೇನಾದ್ರು ನೀವು ಬದಲಾವಣೆಗೆ ತಂದು ಅದರ ಮೂಲಕ ನಿಮಗೆ ಹೆಚ್ಚಿನ ಒಂದು ಲಾಭಗಳು, ಆದಾಯಗಳು ಬರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಈ ಗುರುವಾರ ಶುಕ್ರವಾರದಂದು ಕಂಡುಬರುತ್ತೆ. ಆ ಬಳಿಕ ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಶನಿವಾರದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಸಣ್ಣ ಪುಟ್ಟ ಅನಾರೋಗ್ಯಗಳು, ಹೊಟ್ಟೆ ನೋವು, ಬೆನ್ನು ನೋವು ಇತ್ಯಾದಿಗಳು ಕಾಣಿಸ್ಕೋಬೋದು. ಅಥವಾ ಕೆಲವರಿಗೆ ಈಗಾಗಲಿದ್ದಂಥ BP ನೋವು, ಶುಗರು ಅಥವಾ ಇನ್ನಿತರ ಅಲರ್ಜಿ ನೋವುಗಳ ಈ ದಿನ ಸ್ವಲ್ಪ ಹೆಚ್ಚಿಗೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಹಣಕಾಸಿನ ಬಗ್ಗೆ ಸಹ ತುಂಬ ಚಿಂತನೆ ಬೇಕು. ಹಣಕಾಸು ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗುವಂಥ ಯೋಜನೆ ಈ 8ನೇ ತಾರೀಕು ಶನಿವಾರದಂದು ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳಂದರೆ ಭಾನುವಾರ, ಸೋಮವಾರ, ಆ ಬಳಿಕ ಮಧ್ಯದಲ್ಲಿ ಬರುವಂತಹ ನಿಮಗೆ ಗುರುವಾರ, ಶುಕ್ರವಾರ, ಭಾನುವಾರ, ಸೋಮವಾರ, ಒಂದು ಗುರುವಾರ, ಶುಕ್ರವಾರ, ಫೆಬ್ರವರಿ 2, 3 ಮತ್ತು ಫೆಬ್ರವರಿ 6, 7 ಈ 4 ದಿನಗಳಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ. ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಬಹಳಷ್ಟು ಸಹಾಯಕವಾಗಿರ್ತವೆ. ಇಷ್ಟಾರ್ಥ ಸಿದ್ಧಿಯೆಲ್ಲ ಆಗುವಂಥ ಯೋಗಗಳು ಈ ವಾರದಲ್ಲಿ ಖಂಡಿತ ಒದಗಿ ಬರಲಿವೆ ಈ ವೃಷಭ ರಾಶಿಯವರಿಗೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಎಂಬಂಥ ಸಂಖ್ಯೆಗಳನ್ನು ಬಳಸಿ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಬಂದ ಹೆಚ್ಚಿನ ಒಂದು ಆಸ್ತಿಯನ್ನು ಕೊಡುವಂಥದ್ದು, ಲಾಭವನ್ನು ಕೊಡುವಂಥದ್ದು, ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿಗಳಲ್ಲಿ ಸಹ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲವು ಕೆಲಸ ಕಾರ್ಯಗಳು ಇವತ್ತು ದಿಢೀರಾಗಿ ಅಂದರೆ ಭಾನುವಾರ, ಸೋಮವಾರದ ಅವಧಿಯಲ್ಲಿ ದಿಢೀರಾಗಿ ಆ ಕೆಲಸ ಕಾರ್ಯಗಳ ಪೂರ್ಣ ಆಗುವಂಥದ್ದು. ಜೊತೆಗೆ ವ್ಯಕ್ತಿಗಳ ಮಧ್ಯೆ ಆದಂಥ ವಿವಾದಗಳೆಲ್ಲ ಬಗೆಹರಿದು ಉತ್ತಮವಾದಂಥ ಬಾಂಧವ್ಯ ಮೂಡ್ಬೋದು. ನಿಮ್ಮ ಮನೆ ಸದಸ್ಯರಲ್ಲಿರ್ಬೋದು, ನಿಮ್ಮ ಮಿತ್ರರಲ್ಲಿರ್ಬೋದು, ಬಂಧುಗಳಲ್ಲಿರ್ಬೋದು. ಹಾಗಾಗಿ ಬಾಂಧವ್ಯಗಳು ಚೆನ್ನಾಗಿ ವೃದ್ಧಿ ಆಗುತ್ತವೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯ ಮಾಡಿದರೆ ಅಲ್ಲಿ ಸಫಲತೆ, ಜೊತೆಗೆ ತುಂಬ ವೇಗವಾಗಿ ಕೆಲಸ ಕಾರ್ಯಗಳು ಆಗುತ್ತವೆ. ಕ್ಷಿಪ್ರವಾಗಿ ಕಾರ್ಯಗಳು ಆಗುವಂಥದ್ದು, ಹಣಕಾಸಿನ ಲಾಭ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಸಹ ಚೆನ್ನಾಗಿ ನಿಮಗೆ ಹಣಕಾಸಿನ ಅರಿವು ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಸುವಂಥ ಶುಭ ದಿನ ಆಗಿರುತ್ತೆ ಈ 2, 3ನೇ ತಾರೀಕು ಭಾನುವಾರ, ಸೋಮವಾರ. ಆ ಬಳಿಕ 4, 5 ಸಹ ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಅಲ್ಲಿ ಕರ್ಮದಿಂದ ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ಈ ಮಂಗಳವಾರ, ಬುಧವಾರ ನಿಮ್ಮ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುತ್ತೆ. ವ್ಯಾಪಾರದವರಿಗೆ ಮುನ್ನಡೆ, ಉದ್ಯೋಗದಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು. ಜೊತೆಗೆ ದೀರ್ಘಕಾಲದಿಂದ ಅನೇಕ ರೀತಿ ನೀವು ಯೋಚನೆ ಮಾಡಿದ ಅಥವಾ ದೀರ್ಘಕಾಲದಿಂದ ಪ್ರಯತ್ನ ಪಟ್ಟು ಅದು ಆಗದಿದ್ದ ಕೆಲಸವು ಇಂದು ಆಗುತ್ತೆ. ಅಂದರೆ ಪವಾಡ ಸದೃಶವಾಗಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವಂಥ ಅವಕಾಶ. ಲಾಭಸ್ಥಾನದ ಚಂದ್ರನು ನಿಮಗೆ ಸಂಪೂರ್ಣ ಆಶೀರ್ವಾದವನ್ನು ಕೊಡಲಿದ್ದಾನೆ 4, 5ರಂದು. ಆ ಬಳಿಕ 6, 7 ಅಷ್ಟೇನು ಉತ್ತಮವಿಲ್ಲ. 6, 7 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಕಷ್ಟಗಳಿಗೆ ಗುರಿಯಾಗುವಂಥದ್ದು, ಜೊತೆಗೆ ಮನಸ್ಸಲ್ಲಿ ಏನಾದರೂ ನಿಮಗೆ ನಕಾರಾತ್ಮಕ ಭಾವನೆ, ನೆಗೆಟಿವ್ ಭಾವನೆಗಳೆಲ್ಲ ಬರುವಂಥದ್ದು. ಯಾವುದೇ ಪ್ರಯತ್ನ ಮಾಡಲಿಕ್ಕೆ ಅದರಲ್ಲಿ ವಿಘ್ನಗಳು, ವಿಳಂಬಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಆರೋಪ, ಆಪಾದನೆಗಳು ಸಹ ಬರ್ಬೋದಾಗಿದೆ. ಹಾಗೆ 6, 7 ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆ ಆಗಲಿ ಅಥವಾ ಆತುರ ನಿರ್ಧಾರವಾಗಿ ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಬೆಳಗ್ಗೆ ವಾರದ ಕೊನೆಯ ದಿನ 8ನೇ ತಾರೀಕು ಶನಿವಾರ ಸಹ ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ನಿಲುವು ಚೆನ್ನಾಗಿರುತ್ತೆ. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಉತ್ತಮವಾದ ಫಲಗಳು, ಯಶಸ್ವಿ ಲಾಭಗಳು ಸಿಗಲಿವೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಸಹ ಅನೇಕ ಉತ್ತಮ ಫಲಗಳನ್ನು 8ನೇ ತಾರೀಕು ಶನಿವಾರದಂದು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ವಾರದ ಆರಂಭದ 4 ದಿನಗಳು ಅತ್ಯಂತ ವಿಶೇಷದ ಅನುದಿನಗಳಾಗಿವೆ. ಅಲ್ಲಿ ನಿಮಗೆ ಇರತಕ್ಕಂತಹ ಈ ಚಂದ್ರನ ಅನುಗ್ರಹದಿಂದ ಚಂದ್ರನು ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಬರುವಂಥದ್ದು 2, 3 ಮತ್ತು 4, 5 ಈ 4 ದಿನಗಳು ನಿಮಗೆ ಅನೇಕ ಉತ್ತಮ ಫಲವನ್ನು ಕೊಡಲಿವೆ. ಅನಿರೀಕ್ಷಿತ ಮತ್ತು ನಿರೀಕ್ಷಿತ 2 ರೀತಿಯ ಉತ್ತಮ ಫಲಗಳು ನಿಮಗೆ ಸಿದ್ಧಿ ಆಗಲಿವೆ. ಈ ವಾರದಲ್ಲಿ ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಗ್ರೇ ಮತ್ತು ಗ್ರೀನ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 5, 2, 4, 5 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಬರ್ತಾಯಿದೆ. ಭಾನುವಾರ, ಸೋಮವಾರ ಸ್ವಲ್ಪ ನಿಮಗೆ ಅಲ್ಲಿ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಲಾಭದ ಬದಲು ನಷ್ಟಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಮನಸ್ಸಿಗೆ ಆತಂಕದ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲೂ ಜರಗಬಹುದು, ವೃತ್ತಿ ಜಾಗದಲ್ಲೂ ಜರಗಬಹುದು. ಜೊತೆಗೆ ಸ್ವಲ್ಪ ಆತಂಕ, ಭಯದಿಂದ ನೀವು ಸ್ವಲ್ಪ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಿ ನಿಮಗೆ ನಿರಾಸಕ್ತಿ ಬರುವಂಥದ್ದು, ಅಥವಾ ಸೋಮಾರಿತನ, ಆಲಸ್ಯ ಮುಂತಾದವುಗಳೆಲ್ಲ ಆವರಣ ಆಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ನೀವು ನಿಮ್ಮ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಯಾವುದೇ ರೀತಿಯ ಅತಿರೇಕ ನಿರ್ಧಾರಕ್ಕಾಗಲಿ, ಆತುರ ನಿರ್ಧಾರಕ್ಕಾಗಲಿ ಹೋಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಇನ್ನಿತರರ ಜೊತೆಗೆ ಯಾವುದೇ ರೀತಿ ನೀವು ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ಮಾತಿನ ಜಗಳಗಳು ಇವೆಲ್ಲ ಬರ್ಬೋದು. ಅದರಲ್ಲಿ ಸಹ ನಿಮ್ಮ ಮಾತು ಮತ್ತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣಗಳನ್ನು ಮಾಡಬೇಕಾಗುತ್ತೆ ಭಾನುವಾರ, ಸೋಮವಾರ.
ಆಮೇಲೆ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 4-5ನೇ ತಾರೀಕಲ್ಲಿ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಲಾಭವನ್ನು ಪ್ರಯೋಜನಗೊಳ್ಳಿದ್ದಾನೆ. ನೀವು ಮಾಡುವಂಥ ವೃತ್ತಿ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳಲ್ಲಿ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಬರಲಿವೆ. ಹಿಂದೆ ಕೈ ಬಿಟ್ಟಿದ್ದಂಥ ಯಾವುದೇ ಕೆಲವು ಯೋಜನೆಗಳಿಗೆ ಮತ್ತೆ ಮರಳಿ ಬರುವಂಥದ್ದು, ಅದು ಹಿಂದೆ ನಿಮಗೆ ಸಿಗದಿದ್ದಂಥ ಕೆಲವು ಅವಕಾಶಗಳಿಗೆ ಮರಳಿ ಸಿಗುವಂಥದ್ದು. ವಿಶೇಷವಾಗಿ ಟಿವಿ, ಸಿನಿಮಾ, ಮಾಧ್ಯಮ, ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್, ಮೀಡಿಯಾ ಮುಂತಾದಲ್ಲಿ ಕೆಲಸ ಮಾಡೋರಿಗೆ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಅದೇ ರೀತಿ ಮೆಡಿಕಲ್ ಫೀಲ್ಡ್, ವೈದ್ಯಕೀಯ ಕ್ಷೇತ್ರದಲ್ಲಿ ಇರೋರಿಗೆ ಸಹ ಅನೇಕ ರೀತಿಯ ಒಂದು ಉತ್ತಮ ಅವಕಾಶಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದಲ್ಲಿ ವಿದ್ಯೆ ಕಲಿಯುವಂಥ ಅವಕಾಶ, ವಿದೇಶದಲ್ಲಿ ಏನಾದರೂ ಸಂದರ್ಶನ ಮಾಡುವಂಥ ಅವಕಾಶ ಎಲ್ಲ ಈ ದಿನ ಅದು ನಿಮಗೆ ಅದರ ಒಂದು ನೋಟಿಸ್ಗಳು, ಅದರ ಒಂದು ವಾರ್ತೆಗಳು, ನಿಮಗೆ ಶುಭ ವಾರ್ತೆಗಳು ಬರ್ಬೋದಾಗಿದೆ 4-5ರಲ್ಲಿ. ಆ ಬಳಿಕ 6-7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 6-7 ಸಹ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಗುರುವಾರ, ಶುಕ್ರವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಲಾಭ ಸ್ಥಾನದಲ್ಲಿ ಬಂದಂಥ ಚಂದ್ರನಿಂದ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ಆಗಲಿವೆ. ದೇವಾಲಯಗಳ ಸಂದರ್ಶನ, ಯಾತ್ರಾ ಸ್ಥಳಗಳ ಸಂದರ್ಶನ, ಇಷ್ಟವಾದಂಥ ವಸ್ತುಗಳನ್ನು ಕೊಳ್ಳುವಂಥದ್ದು, ಬಂಧು ಮಿತ್ರರನ್ನು ಭೇಟಿಯಾಗುವಂಥದ್ದು ಮುಂತಾದ ಶುಭ ಮತ್ತು ಸುಖದಾಯಕವಾದ ಹಲವಾರು ವಿಚಾರಗಳು ನಿಮ್ಮ ಜೀವನದಲ್ಲಿ 6-7ರಲ್ಲಿ ನಡೆಯಲಿವೆ. ಇನ್ನು ಕೊನೆಯ ದಿನ ಶನಿವಾರ 8ನೇ ತಾರೀಕು ಅಷ್ಟೇನು ಉತ್ತಮವಿಲ್ಲ. ಕೊನೆಯ ದಿನದಂದು ಶನಿವಾರದಂದು ಸ್ವಲ್ಪ ಏರುಪೇರು ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಈಗಾಗಲಿದ್ದಂಥ ಅನಾರೋಗ್ಯ ಸ್ವಲ್ಪ ಸುಸ್ತಾಗಿ ನಿಮಗೆ ತೊಂದರೆಗಳಾಗುವಂಥದ್ದು, ಜೊತೆಗೆ ಹಣಕಾಸಿನ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ಮಾಡುವ ಪ್ರಯತ್ನದಲ್ಲಿ ವಿಘ್ನಗಳು, ವಿಳಂಬಗಳು ಬರುವಂಥದ್ದು, ಮನೆಯಲ್ಲಿ ಸಹ ಮಾತಿನ ಚಕಮಕಿ, ವೃತ್ತಿ ಜಾಗದಲ್ಲಿ ಸಹ ಮಾತಿನ ಚಕಮಕಿ, ಜಗಳಗಳು ಆಗ್ಬೋದು. ಹಾಗೆ ಈ ವಾರದ ಕೊನೆಯ ದಿನ ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಿನ ಗಮನಿಸಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ಕಟಕ ರಾಶಿಯವರಿಗೆ ಆರಂಭದ ದಿನಗಳು ಸ್ವಲ್ಪ ಅಷ್ಟೊಂದು ಉತ್ತಮ ಬಂದಿರಲಿ. ಮಧ್ಯದ 4 ದಿನಗಳು ಅಂದರೆ 4, 5, 6, 7 ಎಂಬಂತಹ 4 ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಾಗಲಿವೆ. ಈ ವಾರ ಪೂರ್ತಿ ನಿಮಗೆ ಅಲ್ಲಿ ವಿಶೇಷವಾಗಿ ಇರತಕ್ಕಂಥ ಗುರುವಿನ ವಕ್ರಗತಿ ನಿರ್ವಹಣೆ ಬಳಿಕ ವಿಶೇಷವಾದ ಗುರುಬಲ ಇರುತ್ತೆ. ಶುಕ್ರನು ನಿಮಗೆ ಪೂರಕವಾಗಿದ್ದಾನೆ, ಕೇತು ನಿಮಗೆ ಪೂರಕವಾಗಿರುವಂಥ ಶುಭ ವಾರ ಆಗಿದೆ. ಅನೇಕ ಇಷ್ಟಾರ್ಥಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 6, 7, 2, 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ, ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನ, ವ್ಯಾವಹಾರಿಕ, ವ್ಯಾಪಾರ, ಉದ್ಯಮ, ವೃತ್ತಿ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದರಲ್ಲಿ ಯಾವುದೇ ಆತಂಕಗಳಿಲ್ಲ. ಕೆಲವೊಬ್ಬರಿಗೆ ಈ ಆರಂಭದ ದಿನದಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ಮಾತಿನ ಕಾಲ ಬರ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ, ನಿಮ್ಮ ಮನೆಯ ನಿಮಗಿಂತ ಕಿರಿಯರಲ್ಲಿ, ನಿಮ್ಮದೇ ಮಕ್ಕಳಿರ್ಬೋದು ಅಥವಾ ನಿಮ್ಮದೇ ಸೋದರನೋ ಸೋದರಿನೋ ಇರ್ಬೋದು, ತಮ್ಮನೋ ತಂಗಿನೋ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ನಿಮಗಿಂತ ಈ ಯಾವುದು ಕಿರಿಯರು ಯಾರು ಇರ್ತಾರೆ ಅವರ ಜೊತೆ ಇಂಟರಾಕ್ಷನ್ಗಳಿರ್ಬೋದು. ಅವೆಲ್ಲ ಸ್ವಲ್ಪ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಮಾತಿನ ಜಗಳಗಳಾಗುತ್ತೆ. ಅವರು ನಿಮ್ಮ ಮೇಲೆ ದೂರನ ಕೊಡುವಂಥದ್ದು ಅಥವಾ ನಿಮ್ಮ ಮೇಲೆ ಅವರಿಗೆ ಏನಾದರೂ ಅಸಮಾಧಾನ ಆಗುವಂಥದ್ದು ಇಂತಹ ಘಟನೆಗಳು ಜರುಗುತ್ತೆ. ಜೊತೆಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ವೃತ್ತಿಯಲ್ಲಿ ಸಹ ಹಾಗೆ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಬರುವಂಥ ಸಾಧ್ಯತೆ 2, 3ರಲ್ಲಿ ಇರುತ್ತೆ. ಆ ಬಳಿಕ 4-5ನೇ ತಾರೀಕು ನಿಮಗೆ ಸಾಮಾನ್ಯ ದಿನ. ಫೆಬ್ರವರಿ 4-5ರಲ್ಲಿ ಸ್ವಲ್ಪ ಖರ್ಚುಗಳು, ವೆಚ್ಚಗಳು ಹೆಚ್ಚು ಬರುತ್ತೆ. ಅದರ ಹೊರತು ಆರೋಗ್ಯ, ಹಣಕಾಸು ಅಥವಾ ಇನ್ನಿತರ ಯಾವುದೇ ವಿಚಾರಗಳು ಬಹಳ ಉತ್ತಮವಾಗಿರುತ್ತೆ. ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ಕಾಪಾಡಿಕೊಳ್ಳಿ. ಅನಿರೀಕ್ಷಿತವಾಗಿ ನಿಮಗೆ ಹೊಟ್ಟೆ ನೋವು, ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನೋವುಗಳೆಲ್ಲ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ 4-5ನೇ ತಾರೀಕಿನ ಎಚ್ಚರವನ್ನು ಗಮನಿಸಬೇಕು. ಆ ಬಳಿಕ ಬರುವಂಥ 6, 7, 8 ಈ 3 ದಿನಗಳು ನಿಮಗೆ ಅತ್ಯುತ್ತಮ ಇದೆ. ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ, ಶುಕ್ರವಾರ, ಶನಿವಾರ 6, 7, 8ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗೋದು, ಬಂಧುಗಳ ಮಿತ್ರರ ಮೂಲಕ ನಿಮಗೆ ಏನಾದರೂ ಉತ್ತಮ ಸಂದೇಶಗಳು ಬರುವಂಥದ್ದು, ಜೊತೆಗೆ ಮಾಡುವಂಥ ಯಾವುದೇ ವೃತ್ತಿನ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭಾಂಶಗಳು ಬರುವಂಥದ್ದು. ಯಾವುದಾದ್ರೂ ನೀವು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ ಉದ್ಯೋಗ ಮಾಡುವಂಥ ಅವಕಾಶ, ವ್ಯಾಪಾರ ಆರಂಭ ಮಾಡಲಿಕ್ಕೆ ಸ್ಟಾರ್ಟಪ್ ಮಾಡಬೇಕು ಅದಕ್ಕಿಂತ ಅವಕಾಶಗಳು, ಸರ್ಕಾರದಿಂದ ಸಿಗಬೇಕಾದ ಯೋಜನೆಗಳ ಲಾಭ, ಈ ರೀತಿ ಹಲವಾರು ನೀವು ಏನೇನು ಪ್ರಯತ್ನ ಪಡ್ತೀರೋ ಅಂಥ ಒಂದು ಉತ್ತಮವಾದ ಸೌಲಭ್ಯಗಳು ನಿಮಗೆ ಈ ವಾರದ ಕೊನೆಯ ಭಾಗದಲ್ಲಿ ಸಿಗಲಿವೆ 6, 7, 8ರಂದು. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ದಿನಗಳು ಸ್ವಲ್ಪ ಮಿಶ್ರವಾಗಿ ಬಂದಿವೆ. ಅದರ ನಂತರ ಬರುವಂಥ ದಿನಗಳು ಅತ್ಯುತ್ತಮವಾಗಿವೆ. ಅದರಲ್ಲೂ ವಿಶೇಷವಾಗಿ 6, 7, 8 ಎಂಬಂತಹ ನಿಮಗೆ 3 ದಿನಗಳು ಅತ್ಯಂತ ಶುಭವನ್ನು, ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು, ಜಯವನ್ನು ಕೊಡುವಂಥ 3 ಅತ್ಯುತ್ತಮವಾದ ದಿನಗಳಾಗಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಈ ವಾರದಲ್ಲಿ ಸ್ವಲ್ಪ ಈ ಮಂಗಳನಿಗೆ ವಕ್ರಗತಿಯಲ್ಲಿದ್ದಾನೆ, ಆತ ನಿಮಗೆ ಲಾಭಸ್ಥಾನದಲ್ಲಿದ್ದ ಕಾರಣ ಕೆಲವೊಬ್ಬರು ನಿಮಗೆ ಅನುಕೂಲವಾಗುವಂಥ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 1, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಮಂಗಳನ ಸಂಖ್ಯೆ 9 ನಿಮಗೆ ಅನುಕೂಲತೆ ನೋಡಿಕೊಂಡು ಅದನ್ನು ಸಹ ಬಳಸ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಇರತಕ್ಕಂಥ ವಿಶೇಷವಾದ ಸೂರ್ಯ ಅನುಗ್ರಹ ಇದೆ. ಚಂದ್ರನ ಅನುಗ್ರಹ 4 ದಿನಗಳಲ್ಲಿ ಬರಲಿದೆ. ಬಂದಂತಹ 4 ದಿನಗಳಲ್ಲಿ ನಿಮ್ಮ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಸಂಬಂಧ ಕೆಲಸ, ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದವುಗಳನ್ನು ಅದನ್ನು ಅಪ್ಡೇಟ್ ಮಾಡಿಕೊಳ್ಳಲಿಕ್ಕೆ ಈಗ ಉಪಯೋಗ ಮಾಡಿಕೊಳ್ಬೋದು. ಅತ್ಯಂತ ಶುಭ ಫಲವಾಗಲಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದ 2 ಮತ್ತು 3ನೇ ತಾರೀಕಲ್ಲಿ ನಿಮಗೆ ವಿಶೇಷವಾದ ಸಪ್ತಮದ ಚಂದ್ರನು ಲಾಭವನ್ನು, ಇಷ್ಟವನ್ನು ಕೊಡುವಂಥದ್ದು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ.
ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಯಾವುದೇ ಕ್ಷೇತ್ರ ಇರಲಿ ಎಲ್ಲವೂ ನಿಮ್ಮ ಒಂದು ಅನುಸಾರವಾಗಿ ಇಚ್ಛಾರಿಕೆ ಅನುಸಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿದ್ದಂಥ ಯಾವುದೇ ಕೆಲಸ ಕಾರ್ಯಗಳು ಈಗ ಪೂರ್ತಿಯಾಗಲಿಕ್ಕೆ ಅವಕಾಶಗಳು ಬರುತ್ತದೋ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ನಿಮಗೆ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದಕ್ಕೆ ಅನುಕೂಲವಾದ ದಿನ ಆಗಿರುತ್ತೆ. ಆರೋಗ್ಯ ಸಹ ಉತ್ತಮವಾಗಿರುವಂಥ ದಿನ ಭಾನುವಾರ, ಸೋಮವಾರ ಆಗಿರುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳು ಸೂಚನೆ ಇದೆ. 4-5ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು. ಮಾತಿನ ಚಕಮಕಿ, ಹಿರಿಯರಲ್ಲಿ ಕಲಹ, ಕಿರಿಯರಲ್ಲಿ ಕಲಹಗಳು ಬರ್ಬೋದು. ಅಥವಾ ಉದ್ಯೋಗ ಜಾಗದಲ್ಲಿ, ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಮೇಲೆ ಏನಾದರೂ ಆಪಾದನೆಗಳು, ಆರೋಪಗಳು ಬರೋದು, ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮುಂತಾದ ಸಾಧ್ಯತೆಗಳು 4-5ರಲ್ಲಿ ಕಂಡುಬರುತ್ತೆ. ಆ ದಿನ ಅಂಥ ವಿಚಾರಕ್ಕೆ ಎಚ್ಚರ, ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ ಬರುವಂಥ 6-7ನೇ ತಾರೀಕು ನಿಮಗೆ ಸ್ವಲ್ಪ ಅತ್ಯುತ್ತಮವಾದ ದಿನ ಆಗಿರುತ್ತೆ. ಆರ್ಥಿಕವಾಗಿ ಎಲ್ಲ ಸ್ವಲ್ಪ ಉತ್ತಮ ಪರಿಸ್ಥಿತಿ ಇರುತ್ತೆ. ಹಣಕಾಸಿನ ಉತ್ತಮ, ಆರೋಗ್ಯ ಉತ್ತಮ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. 6-7ರಲ್ಲಿ ಖರ್ಚುಗಳು ಜಾಸ್ತಿ ಬರುವಂಥದ್ದು. ಜೊತೆಗೆ ಈ ಒಂದು ನೀವೇನಾದರೂ ಮಾಡಿದ ಹಿಂದಿನ ಯಾವುದೋ ಹೂಡಿಕೆಗೆ ಮಾಡಿ ಈಗ ಪ್ರತಿಫಲಗಳು ಬರದೆ ಅದು ಇನ್ನಷ್ಟು ವಿಳಂಬಗಳು ಆಗುವಂಥದ್ದು. ಅನಿರೀಕ್ಷಿತವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ ಔಷಧ ಮುಂತಾದ ಖರ್ಚುಗಳೆಲ್ಲ ಬರ್ಬೋದು. ಜೊತೆಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ನಿಧಾನಗತಿ ಮತ್ತು ಹಿನ್ನಡೆಗಳು ಆಗ್ಬೋದು. ಅದರ ಹೊರತು ಆರೋಗ್ಯ ಮತ್ತು ಇನ್ನಿತರ ವಿಚಾರಕ್ಕೆ ಪರವಾಗಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ನಿರ್ಧಾರಗಳಲ್ಲಿ ಈ ದಿನ ಸ್ವಲ್ಪ ನೀವು ಮುಂದೂಡೋದು ಒಳ್ಳೆಯದು. ಅಥವಾ ದೊಡ್ಡ ಮೊತ್ತದ ಸಾಲ ಕೊಡೋದು, ದೊಡ್ಡ ಮೊತ್ತದ ಸಾಲ ಪಡೆಯೋದು ಈ ದಿನ ಅಷ್ಟು ಉತ್ತಮವಾಗಿರೋದಿಲ್ಲ 6-7ರಲ್ಲಿ. ಇನ್ನು ಕೊನೆಯ ದಿನ ಶನಿವಾರ 8ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರದಂದು ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡಲಿವೆ. ನೀವು ಮಾಡುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆಲ್ಲ ಅನೇಕ ಅವಕಾಶಗಳು ಬರಲಿವೆ. ಮನೆಯಲ್ಲಿ ಸಹ ಅನೇಕ ಶುಭ ವಾತಾವರಣಗಳು, ಶುಭ ಕಾರ್ಯಗಳ ಸಿದ್ಧತೆ, ಗುರುವಿನ ವಿಶೇಷವಾದ ಅನುಗ್ರಹ. ಇನ್ನು ಗಮನಿಸಿಕೊಳ್ಳಿ, ಈಗ ಗುರುವಿನ ವಕ್ರಗತಿ ನಿವಾರಣೆ ಆಗುತ್ತೆ 4ನೇ ತಾರೀಕಿನಂದು. ಅದರ ಪ್ರತ್ಯೇಕ ವಿಡಿಯೋನ ಎಲ್ಲರೂ ವೀಕ್ಷಿಸಿಕೊಳ್ಳಿ. ಹಾಗೆಯೇ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ನಿಮಗೆ ಈಗ ಹೆಚ್ಚಿನ ಒಂದು ಶಕ್ತಿಯಿಂದ, ಅಂದರೆ ಹಿಂದೆ ಇತ್ತು ಇದ್ದಂತಹ ಗುರುವಿಗೆ ವಕ್ರಗತಿ ಇದ್ದ ಕಾರಣ ಹೆಚ್ಚು ನಿಮಗೆ ಉತ್ತಮವಾಗಿ ಬಂದಿರಲಿಲ್ಲ. ಆದರೆ ಈಗ ಆ ಗುರುವಿನ ಉತ್ತಮ ಫಲಗಳನ್ನು ಆರಂಭವಾಗಿದೆ. ಹಾಗಾಗಿ ಯಾವುದೇ ನಿಮ್ಮ ಜೀವನದ ಪ್ರಮುಖವಾದ ಘಟನೆಗಳು ವಿಷಯ ಸಂಭವಿಸಿದರೆ ಅದಕ್ಕಾಗಿ ಪ್ರಯತ್ನ ಪಡಬೇಕು. ಉದಾಹರಣೆಗೆ ಉದ್ಯೋಗ ಬದಲಿ ಮಾಡಲಿಕ್ಕೋ, ಉದ್ಯೋಗ ಹುಡುಕ್ಲಿಕ್ಕೋ, ಅಥವಾ ಮದುವೆಗಾಗಿನೋ, ಅಥವಾ ಇನ್ನೇನಾದರೂ ನೀವು ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಇಂಥ ಜೀವನದ ಪ್ರಮುಖವಾದ ಕೆಲಸ ಕಾರ್ಯಘಟ್ಟಗಳಿಗೆ ಈಗ ಪ್ರಯತ್ನ ಪಟ್ಟರೆ ಆ ಗುರುವಿನ ವಿಶೇಷವಾದ ಒಲವಿನಿಂದ ಅದು ಈಗ ಕಾರ್ಯಸಿದ್ಧಿ ಆಗುತ್ತೆ. ಗುರುವಿನ ವಕ್ರಗತಿ 4ನೇ ತಾರೀಕು ನಿವಾರಣೆಗೆ ಅಂದಿನಿಂದ ರುಜುಗತಿಗೆ ಬಂದಂಥ ಗುರು ನಿಮಗೆ ವಾರಪೂರ್ತಿ ಆಶೀರ್ವಾದ ಮಾಡಲಿದ್ದಾನೆ. ಜೊತೆಗೆ ಈ ಗುರುವಿನ ಬಲ ನಿಮಗೆ ಮೇ 14ರವರೆಗೆ ಎಷ್ಟು ಇರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಗುರುಬಲ ಇರತಕ್ಕಂಥ ಅವಧಿಯ ಬರುವಂಥ ಉತ್ತಮ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 3 ಮತ್ತು 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ನೀವು ಆ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಅಲ್ಲದೆ ಶನಿ ಮಹಾರಾಜರ ವಿಶೇಷವಾದ ಒಲವು ನಿಮಗೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು, ಅಂದರೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಅಷ್ಟೇ ಇರುವಂಥದ್ದು. ಆ ಬಳಿಕ ಶನಿ ಮಹಾರಾಜರ ರಾಶಿ ಪರಿವರ್ತನೆ ಆಗ್ತಿದ್ದಂತೆ ಆವಾಗ ಶನಿ ಮಹಾರಾಜರು ನಿಮಗೆ ಸಪ್ತಮ ಶನಿಯಾಗಿ ಪರಿವರ್ತನೆ ಆಗ್ತಾರೆ. ಈಗ ನಿಮಗೆ ಷಷ್ಠದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಗುರು ಶುಕ್ರರ ಜೊತೆಗೆ ಶನಿ ಮಹಾರಾಜರು ನಿಮಗೆ ವಿಶೇಷವಾಗಿ ಆಶೀರ್ವಾದ ಕೊಡುವಂಥ ವಾರ ಇದಾಗಿದೆ. ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು ಕನ್ಯಾ ರಾಶಿಯವರು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ತುಲಾರಾಶಿಗೆ ಈ ವಾರದ ಉತ್ತಮ ಆರಂಭ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಇದು ಯಾವುದೇ ಚಟುವಟಿಕೆಯಲ್ಲಿ ಹೆಚ್ಚಿನ ಪ್ರಗತಿ ಖಂಡಿತ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನ ಮಾಡಿದರೆ ಆ ಪ್ರಯತ್ನದಲ್ಲಿ ಸಫಲತೆ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದಕ್ಕೆ ಉತ್ತಮ ಇದೆ. ಯುವಕರು, ಸಾಧಕರಿಗೆ ಸಹ ಅನೇಕ ಅವಕಾಶಗಳು. ಬೇರೆ ಬೇರೆ ರೀತಿಯ ಮೀಡಿಯಾಗಳಲ್ಲಿ ಕೆಲಸ ಮಾಡಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಈ ಸಾಮಾಜಿಕ ಜಾಲತಾಣ, TV, ಸಿನಿಮಾ, ಮಾಧ್ಯಮ, ನ್ಯೂಸ್ ಮೀಡಿಯಾ ಮುಂತಾದಲ್ಲಿ ಕೆಲಸ ಮಾಡೋರಿಗೆ ಸಹ ಹೊಸ ಅವಕಾಶಗಳು ತುಲಾರಾಶಿಯವರಿಗೆ ಈ ದಿನ ಬರ್ಬೋದು. ಅಥವಾ ಹಿಂದೆ ನಿಮಗೆ ಮಿಸ್ ಆಗಿದ್ದಂಥ ಚಾನ್ಸ್ಗಳಿಗೆ ಸಿರ್ಬೋದು. ಹಲವಾರು ಆರ್ಟಿಸ್ಟ್ಗಳು, ನಟರು ಅಥವಾ ಇನ್ನಿತರ ರೀತಿಯ ಕಲಾವಿದರು ಮುಂತಾದವರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಈ ದಿನ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ಪ್ರಮುಖವಾದ ಘಟನೆಗಳು 2, 3 ಅಂದರೆ ಭಾನುವಾರ, ಸೋಮವಾರ ಜರುಗುತ್ತೆ ತುಲಾರಾಶಿಯವರಿಗೆ. ಆ ಬಳಿಕ 4-5ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ಮೆಚ್ಚುವಂಥ ಘಟನೆಗಳು ಜರುಗುವುದು. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ದೀರ್ಘಕಾಲದಿಂದ ಭೇಟಿಯಾಗದೇ ಇದ್ದಂತಹ ನಿಮ್ಮ ಮಿತ್ರರನ್ನು, ಬಂಧುಗಳನ್ನು ಇವತ್ತು ಭೇಟಿಯಾಗುವಂಥ ಅವಕಾಶ. ಯಾವುದೇ ರೀತಿಯ ನಿಮ್ಮ ಮಾತುಕತೆ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾವಹಾರಿಕ ಪ್ರಯತ್ನದಲ್ಲಿ ಈ ದಿನ ಬಹಳಷ್ಟು ಸಕ್ಸಸ್ ರೇಟ್, ಅಂದರೆ ಸಫಲತೆಯ ಒಂದು ಅಂಶ ಬಹಳಷ್ಟು ಜಾಸ್ತಿಯಾಗಿರುತ್ತೆ. ಹಾಗಾಗಿ ಇದನ್ನು ಯಾವುದೇ ಪ್ರಯತ್ನಗಳನ್ನು ಪಟ್ಟರೆ ಅದಕ್ಕೆ ನಿಮಗೆ ಉತ್ತಮವಾದ ಪ್ರತಿಕ್ರಿಯೆಗಳು ಬರ್ತವೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜರುಗುತ್ತೆ 4-5ರಲ್ಲಿ. ಆ ಬಳಿಕ 6-7 ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳು, ಜೊತೆಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು.
ಮಾತಿನ ಚಕಮಕಿ ಬರುವಂಥದ್ದು, ಮನೆಯಲ್ಲಿ ಕಲಹದ ವಾತಾವರಣ, ಹಿರಿಯರ ಜೊತೆ ಕಿರಿಯರ ಜೊತೆ ಕಲಹ ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಸಂಚನ್ನು ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ 6-7ರಲ್ಲಿ ಮಾತು ನಡವಳಿಕೆ ಜೊತೆಗೆ ಹಿರಿಯರ ಜೊತೆಗಿನ ಬಾಂಧವ್ಯ ಇತ್ಯಾದಿಗಳು ಸಹ ಮುನ್ನೆಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕು. ಇನ್ನು ಕೊನೆಯ ದಿನ 8ನೇ ತಾರೀಕು ಶನಿವಾರ, ಫೆಬ್ರವರಿ 8 ಶನಿವಾರದಲ್ಲಿ ನಿಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ, ಆದಾಯದ ಕೊರತೆ ಎದುರಾಗುತ್ತೆ, ಹಣಕಾಸು ನಿಮಗೆ ಸ್ವಲ್ಪ ಅವಶ್ಯಕತೆ ಜಾಸ್ತಿ ಆಗುತ್ತೆ, ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು, ಅದು ನಿಮಗೆ ಸಿಗಬೇಕಾದ ಹಣವು ಸಮಯಕ್ಕೆ ಸಿಗದೇ ಇರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ವಿಕ್ಷಿಪ್ತ ಸ್ಥಿತಿ, ಸಿಟ್ಟು, ಆತಂಕ, ಭಯ ಹೆಚ್ಚಾಗುತ್ತೆ, ಮನೆಯಲ್ಲಿ ಸಹ ಕಲಹದ ವಾತಾವರಣ, ವೃತ್ತಿ ಜಾಗದಲ್ಲಿ ಸಹ ಅಹಿತಕರವಾದ ಘಟನೆಗಳು ಜರುಗಬಹುದಾಗಿದೆ. ಹಾಗಾಗಿ ಇಂದು ನೀವು ಶನಿವಾರದಂದು ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯ ಎಲ್ಲ ವಿಚಾರ, ತನುಮನ, ಧನದ ವಿಚಾರವಾಗಿ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾದ ದಿನ ಆಗಿರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ವಾರದ ಆರಂಭದ 4 ದಿನಗಳು ಅತ್ಯುತ್ತಮವಾಗಿ ಬಂದಿವೆ. 4 ದಿನಗಳಲ್ಲಿ ಚಂದ್ರನ ವಿಶೇಷವಾದ ತರಂಗಗಳ ಒಂದು ವಿಶೇಷವಾದ ಬೆಂಬಲ ಅದು ನಿಮಗೆ ಸಹಾಯಕವಾಗಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳನ್ನು, ಧನ, ಸುಖ, ಶಾಂತಿಗಳನ್ನು ಕೊಡಲಿವೆ. ಮಧ್ಯೆ ಆ ಬಳಿಕ ಬರುವಂಥ 3 ದಿನಗಳು ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 2, 4, 5, 2, 4, 5 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ವಿಶೇಷವಾಗಿ ಚಂದ್ರ ಅನುಗ್ರಹ, ಬುಧ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಇರುವಂಥ ವಾರದಲ್ಲಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು, ವ್ಯಾಪಾರದಲ್ಲಿ ಉತ್ತಮ ಪ್ರಯೋಜನಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಭಾನುವಾರ, ಸೋಮವಾರ ಅಷ್ಟೇನು ಸ್ಪೀಡಾಗಿ ಕೆಲಸ ಕಾರ್ಯಗಳಾಗುವುದಿಲ್ಲ. ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ವಿಳಂಬಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು, ಅದು ಅವಮಾನಕರವಾದ ಘಟನೆಗಳಾಗುವಂಥದ್ದು, ಮನೆಯಲ್ಲಿ ಸಹ ಮಾತಿನ ಚಕಮಕಿ, ವೃತ್ತಿ ಜಾಗದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗೆ ಇನ್ನಿತರ ಜೊತೆಗೆ ಕಿರುಕುಳಗಳು ಹೆಚ್ಚಳಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯ ಮಾಡಿ ಕೈ ಹಾಕಿದ್ರೆ ವಿಘ್ನಗಳು, ವಿಳಂಬ ಎಲ್ಲ ಬರುವಂಥದ್ದು. ಈ ರೀತಿ ಆರಂಭದ ದಿನ ಅಷ್ಟು ನಿಮಗೆ ಚೆನ್ನಾಗಿ ಬಂದಿಲ್ಲ. ಮನಸ್ಸಿಗೆ ಸ್ವಲ್ಪ ಅಹಿತಕರವಾದ ಘಟನೆ, ಮನಸ್ಸಿಗೆ ಬೇಜಾರು, ಖಿನ್ನತೆಯನ್ನು ತರುವಂಥ ಘಟನೆಗಳು ಭಾನುವಾರ, ಸೋಮವಾರ ಜರುಗಬಹುದಾಗಿದೆ. ನಂತರ ಬರುವಂಥ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಇದೆ. 4, 5, 6, 7 ಹಾಗೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನಗಳು ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಜಯಗಳು, ಲಾಭಗಳು ನಿಮಗುತ್ತೆ. ಯಾವುದೇ ರೀತಿಯ ನಿಮ್ಮ ಆರ್ಥಿಕವಾದ ಪ್ರಯತ್ನಗಳಿಗೆ ಸಫಲತೆ ಇದೆ. ಉದ್ಯೋಗದ ವಿಚಾರ ಪ್ರಯತ್ನ ಮಾಡಿ ಉದ್ಯೋಗದ ಸಿಗುವಂಥ ಅವಕಾಶ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ಪರಿಹಾರ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಉದ್ಯೋಗದಲ್ಲಿ, ವೃತ್ತಿ ಸ್ಥಳದಲ್ಲಿ ಏನಾದರೂ ಹೊಸ ರೀತಿಯ ಒಂದು ಯಂತ್ರ, ಉಪಕರಣ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಅವಕಾಶ, ಅನೇಕ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಮನೆ, ಭೂಮಿ ಕೊಳ್ಳೋದಾಗಲಿ, ಯಂತ್ರ ಉಪಕರಣ ಕೊಳ್ಳುವ ಅವಕಾಶ, ಚಿನ್ನಾಭರಣ ಕೊಳ್ಳುವಂಥ ಅವಕಾಶ ಬರಲಿದೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ಈಗ ವಿವಾಹ ಅಥವಾ ಕಂಕಣ ಭಾಗ್ಯ ಸಿದ್ಧಿಯಾಗುವಂಥ ಅವಕಾಶ ಈ ವಾರದಲ್ಲಿಯೇ ಬರಲಿದೆ. ಯಾಕಂದರೆ ಇಷ್ಟು ದಿನ ಗುರುಬಲ ಇತ್ತು ನಿಮಗೆ, ಈಗ ಇದ್ದರೂ ಅದು ನಿಮಗೆ ವಕ್ರಗತಿಯ ಗುರುವಿನಿಂದ ಹೆಚ್ಚು ಪ್ರಯೋಜನ ಬಂದಿರಲಿಲ್ಲ. ಆದರೆ ಈಗ 4ನೇ ತಾರೀಕಿಗೆ ಯಾವಾಗ ಗುರುವಿನ ವಕ್ರಗತಿ ನಿವಾರಣೆ ಆಗುತ್ತೆ, ಆಮೇಲೆ ನಿಮಗೆ ಸಂಪೂರ್ಣ ಪ್ರಮಾಣದ ಗುರುವಿನ ಬೆಂಬಲ ಬಂದು ಅಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುತ್ತದೆ. ಮದುವೆ ಆಗಿದ್ರೆ ಮದುವೆ ಫಿಕ್ಸ್ ಆಗ್ಬೋದು, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಈಗಾಗಲೇ ಸಣ್ಣ ಪುಟ್ಟ ಉದ್ಯೋಗದಲ್ಲಿದ್ದರಿಗೆ ಹೆಚ್ಚಿನ ಒಂದು ವೇತನದ ಒಂದು ಹೈಯರ್ ಪೇಯಿಂಗ್ ಉದ್ಯೋಗಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ, ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ನಿಮಗೆ ಅದರ ಒಂದು 2 ಪಟ್ಟು ಹೆಚ್ಚಿನ ಉತ್ತಮ ಫಲಗಳು ಈಗ ಬರಲಿವೆ 6, 7ನೇ ತಾರೀಕಲ್ಲಿ. ಇನ್ನು ಕೊನೆಯ ದಿನ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. 8ನೇ ತಾರೀಕಲ್ಲಿ ಸ್ವಲ್ಪ ಅಲ್ಲಿ ಚಂದ್ರನ ವೈಪರೀತ್ಯದ ಕಾರಣ ಮಾತಿನ ಚಕಮಕಿಗಳು ಬರುವಂಥದ್ದು, ತಂದೆ ಮಕ್ಕಳ ಜೊತೆಗೆ ಮನೆ ಬಾಂಧವರ ಜೊತೆಗೆ ಮಾತಿನ ಚಕಮಕಿಗಳು ಬರಲಿವೆ. ಮನೆಯಲ್ಲಿ ಸಹ ಅಹಿತಕರವಾದ ಘಟನೆಗಳು, ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟಗಳಾಗುವಂಥದ್ದು, ಏನಾದರೂ ಒಂದು ಅಪಶಕುನ ಅಥವಾ ಏನಾದರೂ ಒಂದು ಕೆಟ್ಟ ಶಕುನಗಳು, ಕೆಟ್ಟ ಸೂಚನೆಗಳು ನಿಮಗೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೂ, ಆರ್ಥಿಕತೆಗೂ, ಆರೋಗ್ಯಕ್ಕೂ ಸ್ವಲ್ಪ ಏರುಪೇರು ಕೊಡುವಂಥ ಘಟನೆ ವಾರದ ಕೊನೆಯ ದಿನ ಶನಿವಾರದಂದು 8ನೇ ತಾರೀಕು ಜರುಗಬಹುದಾಗಿದೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭದ ದಿನ ಅಷ್ಟು ಉತ್ತಮ ಬಂದಿಲ್ಲ. ಮಧ್ಯದಲ್ಲಿ ಬರತಕ್ಕಂಥ 4 ದಿನಗಳು ಫೆಬ್ರವರಿ 4, 5, 6, 7 ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲಗೊಳ್ಳುವಂಥ ದಿನ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ವಿಶೇಷವಾಗಿ 12ನೇ ತಾರೀಕುವರೆಗೂ ಅಲ್ಲಿ ರವಿಯ ವಿಶೇಷವಾದ ಅನುಗ್ರಹ ಇರುವ ಕಾರಣ ಸೂರ್ಯ ಅನುಗ್ರಹದಿಂದ ನಿಮಗೆ ಅನೇಕ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ಸಾರ್ವಜನಿಕ ರಂಗದ ಮೂಲದ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಈ ವಾರದಲ್ಲಿ ಖಂಡಿತ ಒದಗಿ ಬರಲಿವೆ. ಈ ವಾರವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಮತ್ತು ಮಿಕ್ಸ್ ಎಂಬಂತಹ ಪಂಚವರ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 3, 6, 7 1, 2, 3, 6, 7 ಎಂಬಂತಹ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಆರಂಭದ ಭಾನುವಾರ, ಸೋಮವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ವೈರುಧ್ಯಗಳು ಆಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಯಾವುದೇ ರೀತಿ ನಿಮ್ಮ ಹಳೆಯ ವಿಚಾರಗಳನ್ನು ಕೆದಕಿ ನಿಮ್ಮ ಮೇಲೆ ಏನಾದರೂ ಅವರು ಷಡ್ಯಂತ್ರವನ್ನು ಮಾಡುವಂಥದ್ದು, ಜೊತೆಗೆ ಆನ್ಲೈನ್, ಆಫ್ಲೈನ್ ಮುಂತಾದಲ್ಲಿ ವಂಚನೆಗೆ ಸಿಲುಕೊಳ್ಳುವಂಥದ್ದು, ಜೊತೆಗೆ ಯಾರದೋ ಒಂದು ಮಾತಿಗೆ ಮರಳಾಗಿ ನೀವು ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ. ಈ ರೀತಿ ಹಲವಾರು ಎಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ವಾರದ ಆರಂಭದಲ್ಲಿ ಬೇಕಾಗುತ್ತೆ. ಜೊತೆಗೆ ನೀವು ನಂಬಿದಂತಹ ನಿಮ್ಮ ಬಂಧುಗಳಾಗಲಿ, ಮಿತ್ರರಾಗಲಿ ಅಥವಾ ನಿಮ್ಮ ರಿಲೇಟಿವ್ಗಳಾಗಲಿ
ಈಗ ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ನಿಮ್ಮ ವಿರುದ್ಧ ಸಂಚಲನ ಮಾಡೋದಾಗಲಿ, ಅಥವಾ ನಿಮ್ಮಲ್ಲಿ ಇರತಕ್ಕಂಥ ಹಣವನ್ನು ಸೆಳೆದುಕೊಂಡು ಆಮೇಲೆ ನಿಮಗೆ ಮೋಸಗೈಯುವಂಥ ವಿಚಾರಗಳಿಗೆ ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭದ ದಿನ ಸ್ವಲ್ಪ ಇಂಥ ಒಂದು ವಿಚಾರಕ್ಕೆ ಎಚ್ಚರಿಕೆ ವಹಿಸಬೇಕು. ನಿಮ್ಮ ರಿಲೇಟಿವ್ಗಳು, ಬಂಧುಗಳು, ಮಿತ್ರರು ಯಾರಿರ್ತಾರೆ ಅವರಲ್ಲಿ ನೀವು ಯಾವ ರೀತಿ ಒಂದು ಸೇಫ್ಟಿ ಅಂದರೆ ನಿಮ್ಮ ಒಂದು ಸುರಕ್ಷೆಯನ್ನು ಗಮನಿಸಿಕೊಂಡು ಅವ್ರ ಜೊತೆ ವ್ಯವಹರಿಸಬೇಕಾಗತ್ತೆ. ಇನ್ನು ಆ ಬಳಿಕ ಬರುವಂಥ ನಿಮಗೆ 4-5ನೇ ತಾರೀಕು ಸಾಮಾನ್ಯ ದಿನವಾಗಿರುತ್ತೆ. 4-5ರಲ್ಲಿ ಸ್ವಲ್ಪ ಅವಮಾನಕರ ಘಟನೆ ಈ ದಿನ ಜರಗಬಹುದು. ಹಣಕಾಸು ಆರೋಗ್ಯ ಪರವಾಗಿಲ್ಲ, ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಅಪರಿಚಿತರಲ್ಲಿ ಹೂಡಿಕೆ ಮಾಡೋದಾಗಲಿ, ಅಪರಿಚಿತರಲ್ಲಿ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಏನಾದರೂ ಹಣವನ್ನು ಕೊಡೋದಾಗಲಿ, ಇಂಥ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ರೀತಿಯ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 4-5ರಲ್ಲಿ. ಹಾಗಾಗಿ ಆರಂಭದ 4 ದಿನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲಗಳು, ಏರಿಳಿತದ ಫಲಗಳು, ಇದಕ್ಕೆ ಅವಮಾನಕರ ಘಟನೆ ಸೂಚಿಸುವಂಥ 4 ದಿನಗಳಾಗಿವೆ. ಆ ಬಳಿಕ ಬರುವಂಥ 2 ದಿನಗಳು ಅತ್ಯಂತ ಉತ್ತಮ ಇದೆ. 6-7ರಲ್ಲಿ ನಿಮಗೆ ವಿಶೇಷವಾದ ಶುಭಫಲಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಕಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಗುರುವಾರ ಮತ್ತು ಶುಕ್ರವಾರ 2 ದಿನಗಳು ಸಹ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ವಿಶೇಷವಾಗಿ ನೀವು ಸಂದರ್ಶನ ಮಾಡುವಂಥ ಒಂದು ದೇವರ ಕ್ಷೇತ್ರದಲ್ಲಿ ನಿಮಗೆ ಮನಸ್ಸಿಗೆ ಅನುಭೂತಿ ಆಗುವಂಥ ಅವಕಾಶ. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಪ್ರಯೋಜನಗಳು, ಸರ್ಕಾರ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ 6-7ರಲ್ಲಿ ನಿರೀಕ್ಷೆ ಮಾಡ್ಬೋದು ಧನುಸು ರಾಶಿಯವರು. ಇನ್ನು ಕೊನೆಯ ದಿನ 8ನೇ ತಾರೀಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 8ನೇ ತಾರೀಕು ಸಹ ನಿಮಗೆ ವಿಶೇಷವಾಗಿ ಶನಿವಾರದಂದು ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಗಲಿವೆ. ಇನ್ನು ಕೆಲವೊಬ್ಬರಿಗೆ ಒಂದು ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರಿಗೆ ಒಂದು ಹೊಸ ಅವಕಾಶಗಳು ಸಿಗೋದಾಗಲಿ, ನಿಮ್ಮ ಪ್ರತಿಭೆಗೆ ಪುರಸ್ಕಾರಗಳು, ಸ್ಕಾಲರ್ಶಿಪ್ಪು, ಫೆಲೋಶಿಪ್ ಇತ್ಯಾದಿ ಸಿಗುವಂಥ ಅವಕಾಶ ಕಂಡುಬರುತ್ತೆ ಈ ಕೊನೆಯ ದಿನದಂದು 8ನೇ ತಾರೀಕಿನಂದು. ಹಾಗಾಗಿ ಈ ಫೆಬ್ರವರಿ ಧನುಸು ರಾಶಿಯ ಭವಿಷ್ಯದಲ್ಲಿ ವಿಶೇಷವಾಗಿ ಅನೇಕ ಉತ್ತಮ ಫಲಗಳನ್ನು ಮಧ್ಯೆ ನಿರೀಕ್ಷೆ ಮಾಡಬಹುದಾಗಿದೆ. ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 5, 6, 7, 8, 5, 6, 7, 8 ಎಂಬಂಥ ಸಂಖ್ಯೆಗಳು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಮಗೆ ವಿಶೇಷವಾಗಿ ಒಂದು ಚಂದ್ರನ ಅನುಗ್ರಹವು ಜಯವನ್ನು, ಸುಖವನ್ನು, ಲಾಭವನ್ನು, ಸುಖವನ್ನು ಕೊಡಲಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅನೇಕ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಆರಂಭ ಮಾಡಲಿಕ್ಕೆ ಅವಕಾಶಗಳು, ಅಥವಾ ಹಿಂದೆ ಮಾಡಿದ್ದ ಯಾವುದೇ ವೃತ್ತಿ, ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಸೇವಾ ವರ್ಗದಲ್ಲಿ ನಿಮಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಬರಲಿವೆ. ದೇಶ ಮತ್ತು ವಿದೇಶ ಮೂಲದ ಅನೇಕ ರೀತಿಯ ನಿಮಗೆ ವಿಶೇಷವಾದ ಬಂಡವಾಳಗಳು ಅಥವಾ ಹಣಗಳು ನಿಮಗೆ ಹರಿದು ಬರ್ಬೋದು. ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಇತ್ಯಾದಿ ಮಾಡಲಿಕ್ಕೆ ಅವಕಾಶಗಳು, ಕೋರಿಕೆಗಳು, ಬೇಡಿಕೆಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು 2-3ರಲ್ಲಿ ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು. ಆ ಬಳಿಕ ಬರುವಂಥ 4-5 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ದಿನ. 4-5ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ವಿರೋಧ, ಅಥವಾ ಬಂಧುಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೆ ವಿರೋಧ ಮಾಡೋದಾಗಲಿ, ಅಥವಾ ನಿಮ್ಮ ಯಾವುದೇ ರೀತಿಯ ಸುಧಾರಣೆಯ ಹೆಜ್ಜೆಗಳಿಗೆ ಅವರು ಅಡ್ಡಗಾಲಿಡುವಂತಾಗಲಿ, ಅಥವಾ ಮೂರನೇ ವ್ಯಕ್ತಿಗಳ ಮಾತು ನಂಬಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದಾಗಲಿ, ನಿಮ್ಮ ಮನೆಯದೇ ವ್ಯಕ್ತಿಗಳು ಅಥವಾ ನಿಮ್ಮದೇ ಆಪ್ತರು, ಮಿತ್ರರು ಈಗ ನಡೆಯಬಹುದಾಗಿದೆ. ಹಾಗಾಗಿ ಹಿತಶತ್ರುಗಳ ಬಗ್ಗೆ, ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು 4-5ರಲ್ಲಿ. ಆ ಬಳಿಕ 6-7 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 6-7ರಲ್ಲಿ ಸಾಮಾನ್ಯ ದಿನ ಇದ್ದರೂ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಏನು ಉತ್ತಮ ಫಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಶಿಕ್ಷಣಿಸುವ ಮುನ್ಬಂಟು ಅನೇಕ ರೀತಿಯ ಬದಲಾವಣೆ ತರುವಂಥ ಅವಕಾಶ ಈ ದಿನ ಕಂಡುಬರುತ್ತೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಎಲ್ಲ ನಿಮಗೆ ಕೈ ಸೇರುವಂಥ ದಿನ 8ನೇ ತಾರೀಕು ಶನಿವಾರ ಆಗಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಮಕರ ರಾಶಿಯವರಿಗೆ ವಾರದ ಆರಂಭದ 2 ದಿನ ಅಂದರೆ ಭಾನುವಾರ, ಸೋಮವಾರ ಹಾಗೂ ವಾರದ ಕೊನೆಯ ದಿನ ಶನಿವಾರ, ಈ 3 ದಿನಗಳು ಅತ್ಯಂತ ಶುಭಫಲವನ್ನು ಕೊಡುತ್ತವೆ. ಮಧ್ಯೆ 4ರಿಂದ 7ರವರೆಗಿನ 4 ದಿನಗಳಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಏರಿಳಿತಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು, ಹೊರತು ಹೆಚ್ಚಿನ ಗಂಭೀರವಾದ ಸಮಸ್ಯೆಗಳೆಲ್ಲ ಬರೋದಿಲ್ಲ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 3, 4, 6, 3, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಆ ಗುರು ಅನುಗ್ರಹದಿಂದ, ಜೊತೆಗೆ ಇರತಕ್ಕಂಥ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲದಿಂದ ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗ್ತಾಯಿದೆ. ಆರಂಭದ ದಿನದಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆ ಇರೋ ಕಾರಣ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಹಣಕಾಸಿನ ಆಕಸ್ಮಿಕ ನಷ್ಟಗಳಾಗುತ್ತದೆ. ಜೊತೆಗೆ ಯಾವುದೇ ರೀತಿಯ ಔಷಧ, ಉಪಚಾರ ಇತ್ಯಾದಿಗಳನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಹೆಚ್ಚಿನ ಮೊತ್ತದ ಹಣಗಳು ಸ್ವಲ್ಪ ಖರ್ಚಾಗುವಂಥದ್ದು. ಜೊತೆಗೆ ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಸಹ ನಿಮಗೆ ಆದಾಯದ ಕೊರತೆ, ಖರ್ಚುಗಳ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಈ ಒಂದು ಆರಂಭದ 2 ದಿನಗಳಲ್ಲಿ ಭಾನುವಾರ, ಸೋಮವಾರ ಅಷ್ಟೇನು ನಿಮಗೆ ಉತ್ತಮವಾಗಿ ಮೂಡ್ತಾ ಬರುತ್ತಲ್ಲ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ವೈಯಕ್ತಿಕ ವಿಚಾರ ಎಲ್ಲವೂ ಸ್ವಲ್ಪ ಅಸಮಾಧಾನಕರವಾದ ವಾತಾವರಣ ಇರುತ್ತೆ. ಇನ್ನು ಆ ಬಳಿಕ ಬರುವಂಥದ್ದು 4-5 ನಿಮ್ಮ ಪಾಲಿಗೆ ಉತ್ತರ ದಿನ. ಫೆಬ್ರವರಿ 4-5ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ಹೊಂದಿದೆ. ಅನೇಕ ರೀತಿಯ ವಿಜಯ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಇರತಕ್ಕಂಥ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗವನ್ನು ಬದಲಾವಣೆ ತರುವಂಥ ಅವಕಾಶ. ಜೊತೆಗೆ ನಿಮ್ಮ ಏನಾದರೂ ಹಿಂದಿನ ಕೋರಿಕೆಗಳು, ಬೇಡಿಕೆಗಳಿದ್ದರೆ ಅವೆಲ್ಲ ಈಡೇರುವಂಥ ಅವಕಾಶಗಳು ಈ ದಿನದಲ್ಲಿ ಒದಗಿ ಬರಲಿವೆ.
ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು 2 ಮತ್ತು 3ನೇ ತಾರೀಕು. ಆಮೇಲೆ 4-5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಫೆಬ್ರವರಿ 4-5ರಲ್ಲಿ ಸಹ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಹಣಕಾಸಿನ ನಮಗೆ ಹರಿವು ತಿನ್ನಾಗುವಂಥದ್ದು, ಇಷ್ಟಪಟ್ಟಂತಹ ಒಂದು ವಸ್ತುಗಳನ್ನು, ಒಡವೆಗಳನ್ನು, ತಿನ್ನಿತರ ವಸ್ತ್ರಾಭರಣವನ್ನು ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಈ ಮದುವೆ ಮುಂಜಿ ಇತ್ಯಾದಿಗಳಿಗೆ ಓಡಾಡಿ ಅಲ್ಲಿ ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ, ಹೀಗೆ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ನೀವು 6-7ರಲ್ಲಿ. ಆ ಬಳಿಕ 8ನೇ ತಾರೀಕು ಶನಿವಾರ ಮಿಶ್ರ ಫಲಗಳ ದಿನ. ಶನಿವಾರದಂದು ಸಾಮಾನ್ಯ ಫಲ ಕಂಡುಬರುತ್ತೆ, ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ. ಅಂದುಕೊಂಡಂತೆ ನಿಮ್ಮ ಒಂದು ಅವಕಾಶಗಳು ಸಿಗುವಂಥ ಕೆಲವು ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಶುಭ ಪ್ರಯೋಜನಗಳು ವಾರದ ಕೊನೆಯಲ್ಲಿ ಆಗಲಿವೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬಂದರೂ 4, 5, 6, 7ರಲ್ಲಿ ಸ್ವಲ್ಪ ಉತ್ತಮ ಫಲಗಳು ನಿರೀಕ್ಷೆ ಬರಬಹುದು. ಅದರಲ್ಲೂ ವಿಶೇಷವಾಗಿ ಫೆಬ್ರವರಿ 4-5ರಲ್ಲಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವೃತ್ತಿಯಲ್ಲಿ ಮುನ್ನಡೆ ಮುಂತಾದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಕೆಲವು ಪ್ರಬಲ ಗ್ರಹಗಳ ಬೆಂಬಲ ಅಷ್ಟೇನಿಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ ಅಲ್ಲಿ ರವಿ ಆಗಲಿ, ಗುರು ಆಗಲಿ, ಮಂಗಳನಾಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಇಲ್ಲಿ ಈ ವಾರದಲ್ಲಿ ನಿಮಗೆ ಕೇವಲ ಶುಕ್ರನ ವಿಶೇಷವಾದ ಅನುಗ್ರಹ, ಅಂದರೆ ಶುಕ್ರ ಅನುಗ್ರಹ ನಿಮಗೆ ಬಹಳ ಉತ್ತಮವಾಗಿದೆ. ಧನಸ್ಥಾನದಲ್ಲಿ ಕುಳಿತಿರುವಂಥ ಶುಕ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಶಾಂತಿಯನ್ನು, ಕೀರ್ತಿಯನ್ನು ಕೊಡಲಿದ್ದಾನೆ. ಆದರೆ ಅದನ್ನು ಒಂದು ನಕಾರಾತ್ಮಕ ಪರಿಣಾಮ ಅಂದರೆ ಈ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಸ್ವಲ್ಪ ಕೆಲವೊಮ್ಮೆ ಕೈ ಕೊಡೋದ್ರ ಕಾರಣ ಆ ಶುಕ್ರನೇ ನಿಮಗೆ ವಿಶೇಷವಾಗಿ ಈ ವಾರದಲ್ಲಿ ಕಾಪಾಡಬೇಕಾಗುತ್ತೆ. ಹಣಕಾಸಿಗೆ ಏನೂ ಕೊರತೆ ತರದಂತೆ ಶುಕ್ರ ನಿಮಗೆ ನೋಡ್ಕೊತಾನೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಸಂಖ್ಯೆ 6 ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಬರ್ತಾಯಿದೆ. ಆರಂಭದ ದಿನ ಸ್ವಲ್ಪ ನಿಮಗೆ ಏರುಪೇರುಗಳು ಬರ್ಬೋದು. ಆದರೂ ನಿಮಗೆ ಹಣಕಾಸಿಗೆ, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಾಗುವಂಥದ್ದು. ಹಲವಾರು ನಿಮಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ನನಸಾಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಸ್ತ್ರೀ ವರ್ಗಕ್ಕೆ, ಮಹಿಳಾ ವರ್ಗಕ್ಕೆ ಅವರು ಅಪೇಕ್ಷೆ ಪಟ್ಟಂಥ ವಸ್ತ್ರಾಭರಣ ಅಥವಾ ಅವರು ಅಪೇಕ್ಷೆ ಪಟ್ಟಂಥ ಇನ್ನಿತರ ಯಾವುದೇ ರೀತಿಯ ವಸ್ತು, ಒಡವೆಗಳು ಎಲ್ಲ ಸಿಗುವಂಥ ಯೋಗ ಬರುತ್ತೆ ಭಾನುವಾರ, ಸೋಮವಾರದಂದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಸಾಂಸಾರಿಕವಾಗಿಯೋ, ಹಣಕಾಸಿನ ವಿಚಾರವಾಗಿಯೋ, ಆರೋಗ್ಯ ವಿಚಾರವಾಗಿಯೋ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ ಬರುವಂಥ 4-5 ನಿಮ್ಮ ಪಾಲಿಗೆ ಮಿಶ್ರ ದಿನ. ಮೀನರಾಶಿಯವರಿಗೆ 4-5ರಲ್ಲಿ ಸ್ವಲ್ಪ ಮಿಶ್ರವಾದ ಫಲಗಳು ಬರ್ಬೋದು. ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ 6-7ರಲ್ಲಿ. ಇನ್ನು ಕೊನೆಯ ದಿನ 8ನೇ ತಾರೀಕು ಅತ್ಯಂತ ಉತ್ತಮ ದಿನ. ಕೊನೆಯ ದಿನದಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮವಾದ ವ್ಯಕ್ತಿಗಳ ಜೊತೆಗೆ ಭೇಟಿಯಾಗುವಂಥದ್ದು, ಅನೇಕ ರೀತಿಯ ಈ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನೇಕ ರೀತಿಯ ಪ್ರಗತಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೂ, ಗೃಹಿಣಿಯರಿಗೂ, ಮಹಿಳೆಯರಿಗೂ ಶುಭ ಪರಿಣಾಮ, ಜೊತೆಗೆ ಯಾವುದೇ ರೀತಿಯ ಆರಂಭವನ್ನು ಮಾಡಲಿಕ್ಕೆ, ಸ್ಟಾರ್ಟಪ್ ಆರಂಭ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು, ಹಿಂದೆ ಸಿಗದೇ ಇದ್ದ ದಾಖಲೆ ಪತ್ರಗಳು ನಿಮಗೆ ಈಗ ಸಡನ್ನಾಗಿ ಬೇಗನೆ ಪ್ರೌಢ ಸದೃಶವಾಗಿ ಸಿಗುವಂಥದ್ದು 6-7ರಲ್ಲಿ ಜರುಗಬಹುದಾಗಿದೆ. ಇನ್ನು 8 ತಾರೀಕು ಕೊನೆಯ ದಿನ 8ನೇ ತಾರೀಕು ಸಾಮಾನ್ಯವಾಗಿ ಹಣಕಾಸು, ಆರೋಗ್ಯ ಎಲ್ಲ ಒತ್ತು ಬರುತ್ತೆ. ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವೈಯಕ್ತಿಕ ನಡವಳಿಕೆ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಅದರ ಹೊರತು ಹಣಕಾಸು, ಆರೋಗ್ಯ ಎಲ್ಲ ಒತ್ತು ಬರುವಂಥ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ವಾರದ ಆರಂಭ ಅತ್ಯುತ್ತಮವೆಂದು ಬಂದಿದೆ 2-3ನೇ ತಾರೀಕು. ಆ ಬಳಿಕ ಬರುವಂಥ 6-7-8 ಅಂದರೆ ಮುಗಿಲಿ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ನಮಗೆ ಅತ್ಯಂತ ಉತ್ತಮ ದಿನಕ್ಕೆ ಬಂದಿದೆ. ಹಾಗಾಗಿ ಭಾನುವಾರ, ಸೋಮವಾರ ಮತ್ತು ಗುರುವಾರ, ಶುಕ್ರವಾರದಿಂದ ಶನಿವಾರದವರೆಗೆ ಆ ಬರುವಂತಕ್ಕಂಥ ಉತ್ತಮ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೆ, ದೋಷಗಳ ನಿವಾರಣೆಗೆ ನವಗ್ರಹಗಳ ದೇವತೆಯನ್ನು, ಅದು ನವಗ್ರಹಾದಿ ಪೀಡಾಪರಿಹಾರ ಸೂತ್ರ, ನವಗ್ರಹಗಳ ಪೂಜೆಯನ್ನು, ಅದು ಇನ್ನಿತರ ಯಾವುದೇ ದೇವತಾ ಕ್ಷೇತ್ರಗಳ ಸಂದರ್ಶನ, ಅದು ಇನ್ನಿತರ ಯಾವುದೇ ದೇವಾಲಯಗಳ ಸೇವೆಗಳನ್ನು ಸಲ್ಲಿಸುವಂಥದ್ದು ಮುಂತಾದ ಅನೇಕ ರೀತಿಯ ಮಾರ್ಗಗಳಿಂದ ನಿಮಗಿರತಕ್ಕಂಥ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ವಿಶೇಷವಾಗಿ ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ಮೀನರಾಶಿಯರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 2, 5, 6 1, 2, 5, 6 ಎಂಬ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಭವಿಷ್ಯವನ್ನು ಫೆಬ್ರವರಿ ಆರಂಭದ ವಾರದ ಭವಿಷ್ಯವನ್ನಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಫೆಬ್ರವರಿ 2ರಿಂದ 8ರವರೆಗಿನ ವಿಶೇಷವಾದ ಭವಿಷ್ಯ. ಇಲ್ಲಿ ಬರತಕ್ಕಂಥ ಕೆಲವು ರಾಶಿಗೆ ಅತ್ಯುತ್ತಮ ಫಲ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಫಲ, ಮಧ್ಯಮ ಫಲ ಬಂದಿದೆ. ಕೆಲವೊಂದು ರಾಶಿಗೆ ಸ್ವಲ್ಪ ಕೆಲವು ಸಂಕಷ್ಟಗಳ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಯಾರೋ ಈ ಸಂಕಷ್ಟ ಅಥವಾ ಮಿಶ್ರ ಫಲಗಳಿಂದ ಆತಂಕ, ಭಯ ಪಡಬೇಕಾಗಿಲ್ಲ. ಎಲ್ಲದಕ್ಕೂ ಸರಳವಾದ, ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ದೇವತಾ ಭಕ್ತಿ ಪರಿಹಾರ ಮಾರ್ಗಗಳನ್ನು ಪರಿಹಾರ ಮಾಡ್ಕೋಬೋದು. ಅನೇಕ ರೀತಿಯ ಆಯ್ಕೆಗಳಿವೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮುಂತಾದ ಆಯ್ಕೆಗಳಲ್ಲಿ ಯಾವುದೇ ಒಂದು ಆಯ್ಕೆಯನ್ನು ಮಾಡಿಕೊಂಡು ನೀವು ನಿಮ್ಮ ಭಕ್ತಿಯನ್ನು ಮುಂದುವರಿಸಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವರ್ಗ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಮುಂದೆ ನಿಮ್ಮ ಪ್ರೋತ್ಸಾಹಿಸಿ ವಾಹಿನಿಗೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.